ನಮಸ್ಕಾರ ವೀಕ್ಷಕರೇ, ಟಿವಿ 66 ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ಬಂದಿರೋದು ವಿಜಯಪುರ ಜಿಲ್ಲೆ ಬಸವನಗುಡಿ ತಾಲೂಕಿನ ರಬ್ನಾಳ ಗ್ರಾಮಕ್ಕೆ. ನಮ್ಮೂರ ಸುದ್ದಿನ ಮಾಡೋದಕ್ಕೆ. ರಬ್ನಾಳ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿದ್ರು. ಬನ್ನಿ ವೀಕ್ಷಕರೇ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ರಬಿನಾಳ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಹೆಚ್ಚಾಗಿದೆ. ಗ್ರಾಮದ ಪ್ರತಿ ಮನೆಗಳ ಮುಂದೆ ಜೆಜೆಎಂ ನಳಗಳಿವೆ. ಕೆಲವು ನಳಗಳಿಗೆ ನೀರು ಬರುತ್ತಿಲ್ಲ. ಗ್ರಾಮದ ಫಿಲ್ಟರ್ ನೀರಿನ ಘಟಕ ಕೆಟ್ಟು ಹೋಗಿ ವರ್ಷಗಳು ಕಳೆದು ಹೋದರೂ ಕೂಡ ಅಧಿಕಾರಿಗಳು ಅದನ್ನು ದುರಸ್ತಿ ಮಾಡಿಸಿಲ್ಲ. ಇದರಿಂದ ಗ್ರಾಮಸ್ಥರು ತಮ್ಮ ಸ್ವಂತ ಹಣವನ್ನು ಹಾಕಿ ಬೋರ್ವೆಲ್ ಹಾಕಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಗ್ರಾಮಸ್ಥರು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡರು. ಗ್ರಾಮದಿಂದ ರೈತರು ಜಮೀನುಗಳಿಗೆ ಹೋಗುವ ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಹೋಗಿವೆ. ಮಳೆ ಬಂದರೆ ರಸ್ತೆಗಳೆಲ್ಲ ಹಳ್ಳಗಳಾಗಿ ಪರಿವರ್ತನೆಯಾಗುತ್ತವೆ. ಇದರಿಂದ ಜಮೀನುಗಳಿಗೆ ಹೋಗಲು ರೈತರಿಗೆ ತುಂಬಾ ಕಷ್ಟವಾಗುತ್ತಿದೆ. ರೈತರು ತಮ್ಮ ಸ್ವಂತ ಹಣ ಹಾಕಿ ರಸ್ತೆಗಳನ್ನು ದುರಸ್ತಿ ಕಾರ್ಯ ಮಾಡುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆಗಳ ದುರಸ್ತಿ ಕಾರ್ಯ ಮಾಡಬೇಕೆಂದು ಕೇಳಿಕೊಂಡಿದ್ದಾರೆ. ಗ್ರಾಮದ ಕೆರೆಯ ಪಕ್ಕದಲ್ಲಿ ಕಂಟಿಗಳು ಬೆಳೆದಿವೆ. ಇದರಿಂದ ದನಕರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗಿದೆ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ರೈತರಿಗೆ ಬೆಳೆ ಪರಿಹಾರ ಹಾಗೂ ಬೆಳೆ ವಿಮೆ ಹಣ ಸರಿಯಾಗಿ ಬಂದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಸ್ಥರ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರ ಹಣವನ್ನು ತಲುಪಿಸಬೇಕೆಂದು ಗ್ರಾಮಸ್ಥರು ಕೇಳಿಕೊಂಡಿದ್ದಾರೆ. ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ. ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರ ನೀರು ಹರಿಯುತ್ತದೆ. ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ. ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ, ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ. ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ. ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ರಸ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂತ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ. ಚರಂಡಿಗಳು ತುಂಬಿದರೂ ಅದನ್ನು ಸ್ವಚ್ಛ ಮಾಡುತ್ತಿಲ್ಲ. ರಸ್ತೆಗಳ ಮೇಲೆ ಚರಂಡಿ ನೀರು ಹರಿಯುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಮಕ್ಕಳಿಗೆ ಸೊಳ್ಳೆಗಳೇ ಕಾಟ ಹೆಚ್ಚಾಗಿ ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ 66 ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಚರಂಡಿಗಳು ಇಲ್ಲ, ಎಲ್ಲಿ ಬೇಕಲ್ಲಿ ಹೊಲಸ ರಸ್ತೆಗಳು. ಗ್ರಾಮಗಳಿಗೆ ಚರಂಡಿ ವ್ಯವಸ್ಥೆ ಇಲ್ರಿ ಸರಿ. ಗ್ರಾಮಗಳಿಗೆ ಚರಂಡಿ ವ್ಯವಸ್ಥೆ ಇಲ್ಲ. ಸಿಸಿ ರೋಡ್ ಆಗ್ಯಾವ್ರಿ. ಸಿಸಿ ರೋಡ್ ತವ್ಲಿ ಆಗ್ಯಾವ, ಒಂದ್ ತವ್ಲಿ ಇಲ್ಲ. ಅರ್ಧ ಆಗ್ಯದ, ಅರ್ಧ ಇಲ್ಲ. ಅಂದ್ರೆ ಕೆಲವೊಂದ್ ಕಡೆ ಆಗ್ಯಾವ, ಕೆಲವೊಂದ್ ಕಡೆ ಆಗಿಲ್ರಿ. ಕೆಲವೊಂದ್ ಕಡೆ ಆಗಿಲ್ಲ. ಊರಾಗ ಕುಡಿ ನೀರ್ ಬರ್ತಾವ್ರಿ. ಕುಡಿ ನೀರ್ ಬರ್ತಾವ. ಒಮ್ಮೆ ಬರ್ತಾವ, ಒಮ್ಮೆ ಇದು ಹಾಕವ್. ಎಷ್ಟ್ ದಿನಕ್ಕೊಮ್ಮೆ ಬಿಡ್ತಾರಿ? ದಿನ ಬರ್ತಾವ. ದಿನ ಬರ್ತಾವ್ರಿ. ಒಂದೊಂದ್ ತವ್ಲಿ ಪೈಪ್ ಹೊಡೆದ ಒಂದು 15 ಗಿಟ್ಲೆ ಹಿಂಗ ಬರ್ತಾವ. ಅಂದ್ರೆ ಕೆಲವೊಂದ್ ಕಡೆ ನೀರ್ ಏರ್ತಾವ, ಕೆಲವೊಂದ್ ಕಡೆ ನೀರ್ ಇರಂಗಿಲ್ಲ. ಕೆಲವ್ ಕಡೆ ಏರುದಿಲ್ಲ, ಮ್ಯಾಕ್ ಏರಲ್ಲ. ಇಲ್ಲಿ ತಳಕ್ ಏರ್ತಾವ, ಮ್ಯಾಕ್ ಏರಲ್ಲ ನೀರ್. ಊರಾಗ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಅದೇನ್ರಿ? ಶೌಚಾಲಯ ವ್ಯವಸ್ಥೆ ಶೌಚಾಲಯ ಇಲ್ಲ. ಒಟ್ಟ ಶೌಚಾಲಯ ವ್ಯವಸ್ಥೆ ಶೌಚಾಲಯ ಇಲ್ಲ, ಎಲ್ಲ ಹೊರಗೆ ಹೋಗೋದು ಒಟ್ಟ ಹೊರಗೆ. ಊರಾಗ ರೋಡಿಗೆ ಹೋದ್ರು, ರೋಡಿಗೆ ಮಂದಿ ತಿರ್ಗಾಡ್ತಾರ, ಅಲ್ಲಿ ಏನು ಕುಂದ್ರಲಕ್ಕೂ ಇದು ಇಲ್ಲ ಅವ್ರಿಗೆ. ಅಂದ್ರೆ ರೋಡ್ ಮೇಲೆ ಹೋಗುದ್ರಿ ಒಟ್ಟು ಶೌಚಾಲಯ. ಶೌಚಾಲಯ ರೋಡಿಗೆ ಎಲ್ಲಿ ಒಂದಾಕ್ ಹೋಗ್ಯನಂದ್ ಒಂದಾಕ್ ಹೋಗ್ಲಕ್ ಜಾಗ ಇಲ್ಲ. ಊರಾಗ ಗ್ರಾಮ ಪಂಚಾಯತ್ ಕಸದ ಗಾಡಿ ಬರ್ತಾವೇನ್ರಿ? ಬರೀ ಅದನ್ನ ಒಬ್ಬ ಹುಡುಗನ ಒಂದ್ ತವ್ಲಿ ಹುಟ್ಟು ತವ್ಲಿ ಹುಡುಗದ ಆಗುದಿಲ್ಲ. ಕಸ ತಗೊಂಡ್ ಹೋಗ್ರಿ ಊರಾಗ ಇದ್ದಿದ್ದು. ಇದ್ದಿದ್ಲೇ ತಗೊಂಡ್ ಹೋಗ್ತಾರ, ಇಲ್ಲಿ ಬೆಳೆದ ಇಟ್ಟು ಹೋಗ್ತಾನ, ಇಲ್ಲಿ ಹುಡ್ದಾವ್ ನೋಡು. ಊರಾಗ ಏನ್ರ ಸೊಳ್ಳೆಗಳ ಕಾಟ ಆದ್ರೆ ಬಂದು ಪುಡಿ ಹೊಡಿದು ಹೋಗಿ ಬಿಡುದು ಮಾಡ್ತಾರೇನ್ರಿ ಗ್ರಾಮ ಪಂಚಾಯತಿ ಅವರು? ಒಮ್ಮೆ ಹೊಡಿತಾರ. ಒಮ್ಮೆ ಹೊಡಿತಾರಿ. ಒಮ್ಮೆ ಹೊಡಿತಾರ. ಜಾತ್ರೆ ಕೇತ್ರಿ ಹಬ್ಬದಾಗ ಹೊಡಿತಾರ. ಉಳ್ಕಟ್ಟ ಅಂದಾಗ. ಊರಾಗ ದೇವಸ್ಥಾನಗಳೆಲ್ಲ ಜೀವನದಾಗ ಆಗ್ಯಾವ್ರಿ. ಎಲ್ಲ ಆಗ್ಯಾವ ದೇವಸ್ಥಾನಗಳೆಲ್ಲ ಕೆಲಸ ಆಗ್ಯಾವ್ರಿ. ಕೆಲಸ ಆಗ್ಯಾವ, ಇನ್ನೊಂದು ಉಳ್ದಾವ. ಊರಾಗ ಪಿಡಿಒಗಳು ಬರ್ತಾರೇನ್ರಿ? ಊರಾಗ ಪಿಡಿಒಗಳು, ಗ್ರಾಮ ಪಂಚಾಯತ್ ಮೆಂಬರ್ಗಳು ಎಂತವು ನೋಡೇ ಇಲ್ಲ. ಪಿಡಿಒಗಳು ಒಟ್ಟ ಬರ್ದಿಲ್ರಿ ಗ್ರಾಮದೊಳಗ? ಬಂದಿಲ್ಲ, ನೋಡಿಲ್ಲ. ಗರ್ಪಟಿ ತುಂಬ್ತೀರಿ? ಗರ್ಪಟಿ ಇಲ್ಲ, ತುಂಬಿಲ್ಲ. ಅವ್ರ ಮಂದಿ ಇಲ್ಲ. ಇಲ್ಲೇ ಬಂದ್ ತುಂಬ್ತೀರಿ, ಅಲ್ಲೇ ತುಂಬ್ತೀರಿ? ಊರಾಗ ಇಲ್ಲೇ ಬಂದು ಇದು ಮಾಡತ್ತ, ಇಲ್ಲೇ ತುಂಬ್ಕೊಂಡು ಹೋಗ್ತಾರಿ. ಇಲ್ಲಿ ರೈತರಿಗೆ ಕೆನಲ್ ವ್ಯವಸ್ಥೆ ಅದ್ರಿ? ರೈತರಿಗೆ ನೀರ್ ಸರಿಯಾಗಿ ಬರುದಿಲ್ಲ ಅಲ್ರಿ, ಯಾವಾಗ ಬಿಡ್ತಾರ. ಕೆನಲ್ ಒಳಗೆ ನೀರ್ ಬರುದಿಲ್ರಿ ಸರಿಯಾಗಿ? ಆದ್ರೆ ಕೆನಲ್ ವ್ಯವಸ್ಥೆ ಆದ್ರಿ? ಕೆನಲ್ ನೀರು ಅದು ಬರುದಿಲ್ಲ ಸರಿಯಾಗಿ. ಬರುದಿಲ್ರಿ ನೀರ್, ಒಟ್ಟ ನೀರಿನ ವ್ಯವಸ್ಥೆ ಇಲ್ರಿ? ನೀರಿನ ವ್ಯವಸ್ಥೆ ಇಲ್ಲ. ಊರಾಗ ಸರ್ಕಾರಿ ಆಸ್ಪತ್ರೆ ಅದೇನ್ರಿ? ಸರಿ ಇಲ್ರಿ, ಸರ್ಕಾರಿ ಆಸ್ಪತ್ರೆ ಇಲ್ರಿ. ಎಲ್ಲಿ ಹೋದ್ರಿ ಏನಾದ್ರ? ಬಾಗೇವಾಡಿ ಹೋಗುದು. ಬಾಗೇವಾಡಿ ಹೋಗುದ್ರಿ? ಬಾಗೇವಾಡಿ ಹೋಗ್ಬೇಕು, ಇಲ್ಲ ದಿಂಡವಾರ ಇಲ್ಲಿ. ಊರಾಗ ಬಟ್ಟೆಗಿರ ದೊಬಿಘಾಟ ಅದಾವ್ರಿ? ದುರ್ಗೇಟ ಇದು ಉಪಯೋಗ ಇಲ್ಲದಂಗ ಅದಾವ.
ಯಾಕಂದ್ರೆ ನೀರಿನ ವ್ಯವಸ್ಥೆ ಇಲ್ಲೇನ್ರಿ? ಇಲ್ಲ. ಹ್ಮ್ ಹೌದು. ಈಗ ಗ್ರಾಮಗಳಿಗೆ ಸ್ವಲ್ಪ ಚರಂಡಿ ವ್ಯವಸ್ಥೆನ ಸರಿಯಾದ ರೀತಿ ಆಗ್ಬೇಕ್ರಿ. ರೆಬಿನಾಳದವ ನಾನೇ ರೈತ ಸಂಘದವ. ನನಗ್ ಬೆಳಿ ಪರಿಹಾರ ತುಂಬಿನಿ, ಬೆಳಿ ವಿಮಾ ತುಂಬಿನಿ, ಅದ್ ಯಾಕೆ ಕೊಡುದಿಲ್ಲ? ಒಟ್ಟು ಎರಡು ದುಡ್ಡು ಬಂದಿಲ್ಲ ಒಟ್ಟ ಏನೂ ಇಲ್ಲ, ನಮ್ಗ್ ಬಂದಿಲ್ಲ. ನೀ ನಾಳೆಗೆ KYC ಮಾಡ್ತಿ, ನಾಳೆಗೆ FID ಮಾಡ್ತಿ, ನಾಳೆಗೆ ಮತ್ತೊಂದ್ ಹೇಳ್ತಿ. ಇದನ್ನ ಬಂದ್ ಮಾಡ್ಬೇಕು. ಸರ್ಕಾರಕ್ಕೆ ಹೇಳಿನ ಸಿದ್ದರಾಮಯ್ಯ ಯಾಕೆ ಮಾಡುದಿಲ್ಲ, ಯಾಕೆ ಕೊಡುದಿಲ್ಲ? ಯಾವ ಬಂದಿಲ್ಲ ನಮಗ. ಹೊಲ್ ದಾರಿ ಹೊಲ್ದಾಗ ಹಾಸ್ಕೊಡಲ್ರು, ಅದು ಸರ್ಕಾರ ಅದಿಲ್ಲ. ಸರ್ಕಾರ ಸತ್ತದ, ಯಾಕೆ ಮಾಡುದಿಲ್ಲ? ಪೊಲೀಸ್ಗತೆ ಈಗ ಯಾರು ಒಂದಿಟ್ಟು ದಾರ ಕೂಡ ಬಂದ್ ಪಡ ರೊಕ್ಕ ಇಸ್ಕೊತಾರ. ಇದಕ್ಕೆ ಯಾಕೆ ಮಾಡುದಿಲ್ಲ? ಇದನ್ನ ಕೇಳ್ಬೇಕು. ಒಟ್ಟ ರೈತರ ಕೆಲಸಕ್ಕೆ ಒಟ್ಟ ಯಾವ್ದೇ ಬೆಲೆ ಕೊಟ್ಟಿಲ್ಲ. ಯಾಕೆ ಬರುದಿಲ್ಲ ಅವರು? ಈಗ ಒಂದಿಟ್ಟು ದಾರ ಕೊಡ್ಲಿ ಪಟ ಬಂದ್ ಹೊಡೆದ ರೊಕ್ಕ ತೋತಾರ ಪಾಸೆ ಗಟ್ಟಲೆ ಕೇಳ್ತಾರ. ಮತ್ತೆ ಹೊಲ್ದಾರಿ ಮಾಡಕ್ ಬರುದಿಲ್ಲ ಪೊಲೀಸರಿಗೆ, ಹೇಳಕ್ ಬರುದಿಲ್ಲ ಸಿದ್ದರಾಮಯ್ಯ. ಹೇಳ್ತೀನಿ ಒಳಗೆ ದಾರಿಯಲ್ಲಿ ಒಟ್ಟು ಹೋಗ್ಲಾಕ ಹೋಗ್ಕೊಡಲ್ರು, ಯಾರು ಅಣ್ತಾಬ್ರೆ ಹೋಗ್ಕೊಡಲ್ರು. ನಗಸ್ತಮ್ಮನ ಹಾಯ್ ಹೇಳ್ತಾರ, ಇಲ್ಲಿ ತುಳಿತಾರ ಮುನ್ಕಾಸಿ ಮುಟ್ಬೇಕು. ಹೋಗಿ ಸರ್ಕಾರಕ್ಕೆ ಮುಟ್ಬೇಕು. ನಾ ಮಾತಾಡಿದ್ದು ಮುಟ್ತದೆ ಸರ್ಕಾರಕ್ಕೆ. ಹಂಗೆ ನನ್ನ ವಾಕ್ಯನ ಹಂಗೆ ನನ್ನ ವಾಕ್ಯನ ಹಂಗೆ. ಈಗ ಅದನ್ನ ಮಾಡಿಸ್ಬೇಕು. ಸರ್ಕಾರ ಸಿದ್ಧಾಂತ ಮಾಡಿ ದಾರಿ KYC ಇಲ್ಲ, FID ಇಲ್ಲ, ಏನು ಮಾಡುದಿಲ್ಲ. ರೊಕ್ಕ ತುಂಬಿದ ರೊಕ್ಕ ನಮಗೆ ಈ ವಿಮಾ ಕಂಪನಿಯವ್ರು ಹೊಳ್ಗಳು ನಮ್ಮಲ್ಲಿ ರಿಜಿಸ್ಟರ್ ಇದಾವ್. ಅವು ಏನಂತಾವ್ ರಿಜಿಸ್ಟರ್ ಇದಾವ್. ಅವು ಹೊಳ್ಗಳು ಬಿಡುವ ದಿಲ್ಲಿಗೆ ಬರ್ತೀನಿ, ದಿಲ್ಲಿಗೆ ಬಂದ್ ಮೋದಿ ಕೂಡ ಮಾತಾಡ್ತೀನಿ ಅಂತ. ನಾ ಸದಾ ಮನುಷ್ಯ ಇಲ್ಲ, ಕೊಡ್ಬೇಕು ನಮ್ಗೆ FID KYC. ನಾವೇನು ಮಾಡ್ತಾ ಇಲ್ಲ, ನಾವು ಅಡಾನಿದೀವಿ. ಅದು ಮಾಡೋದು ಇದಾದ್ರು ಊರಲ್ಲೇ ಹೇಳಿ ಊರಾಗಿದ್ರೆ ಕಾಲ್ ಮಾಡಿ ಅಲ್ಲೇ ಸಣ್ಣ ಕಾಲ್ ಮಾಡಿವು ಮೊದಲು ಕಟ್ಟಬೇಕು. ಇಲ್ಲಿ ಒಂದ್ ಕೈಲಿ ಹೋಗಿ ಬಸ್ ಸ್ಟ್ಯಾಂಡ್ದಾಗ ಯಾಕೆ ಮಾಡುದಲ್ಲ? ಶೌಚಾಲಯ ವ್ಯವಸ್ಥೆ ಇಲ್ಲ ಒಟ್ಟ. ಏನ್ ತೋರ್ಸು. ಶೌಚಾಲಯ ವ್ಯವಸ್ಥೆ ಇಲ್ಲ, ಗಟ್ರ ವ್ಯವಸ್ಥೆ ಇಲ್ಲ. ಹೆಣ್ಮಕ್ಳಿಗೆ ಪರಿಹಾರ ಕೊಟ್ಟಿ ಅಂತ ಹೇಳ್ತಿದಿ. ಇದನ್ನ ಏನ್ ಮಾಡ್ಬೇಕು? ರೊಕ್ಕ ತುಂಬ ಇಲ್ಲ, ಗರ್ಭಟಿ ತುಂಬ ನೀರು ಕುಡಿದಾರ. ಗರ್ಭಟಿ ತುಂಬ ಇಲ್ಲ, ಗರ್ಭಟಿ ತುಂಬತಾರ. ಮತ್ತೆ ಯಾಕೆ ಬಂದು? ಎಲ್ಲಿ ಬಂದು? ಒಟ್ಟ ನೀರಿಗೆ ಗ್ರಾಮ ಪಂಚಾಯತ್ ಒಟ್ಟ ಬಂದ್ ಕೇಳಂಗಿಲ್ಲ. ಒಟ್ಟ ಯಾವ ಹುಚ್ಚು ಹೇಗಿಲ್ಲ ಬಂದು ಪಿಡಿಒಗಳಾಗ್ಲಿ ಯಾವನು ಇಲ್ಲ ಅಂತ ಹೇಳ್ತಾರ. ಯಾಕಿಲ್ಲ? ರೊಕ್ಕ ಗರ್ಭಟಿ ತುಂಬಾಗಿಲ್ಲ, ನಾಳೆಗೆ ನಾ ತುಂಬಾಗಿಲ್ಲ ನೋಡಿ, ಏನ್ ಮಾಡ್ತಿ ಮಾಡಿ. ಒಟ್ಟ ಗ್ರಾಮ ಪಂಚಾಯತ್ ಬಂದ್ ಇಲ್ಲಿ ಒಟ್ಟ ಕೇರ್ ಮಾಡಿಲ್ಲ. ಒಟ್ಟ ಅವ್ ಏನಿಲ್ಲ ರೀ, ಬಿಟ್ಟು ಬಿಡ್ರಿ ಹೊಲಿ. ತುಂಬಾಗಿಲ್ಲ, ದಾರಿ ಸಾಲ ಮಾಡಕೋರ ರೈತರಿಗೆ ಪೊಲೀಸ್ ಖಾತೆಯವ್ರು ಬಂದು ಬೇಡಿಕೆ ಆಗ್ಯಾವ ನಮ್ಮ. ನೀರಿನ ನಳನು, ಶೌಚಾಲಯನು, ಗಟ್ರನು ಯಾಕೆ ಮಾಡುದಿಲ್ಲ ಇವ್ರು? ಮೂಲಭೂತ ಸೌಕರ್ಯ ಆಗ್ಬೇಕ್ರಿ ಒಟ್ಟ. ಈಗ ನಾವೇ ಹೇಳ್ಕೊಂಡು ಜಗತ್ತಿರ್ತಾರ. ಈ ದಾರ ಕುಡಿಯೋ ಒಂದ್ ಗಾಜಿದೊಳ ಪಟ್ಟ ಹೊಡೆದ್ ಜೈಲಿಗೆ ಹೋಗ್ತಾರ, ಹಾಕ್ತಾರ, ಮತ್ತೆ ಹಡ್ತಾರ ನೀವ್ರು ಮಾಡ್ಲಕ್ಕ. ಒಟ್ಟ ಅಭಿವೃದ್ಧಿ ಕೆಲಸ ಮಾಡಾಕ ಯಾವ ಮನೆ ತೋರ್ಸ ನಮ್ಗ. ಇದನ್ನ ಬದಲು ಬಿಡ್ತು. ನಮ್ಮ ಅಂಕಿ ಕಾಲದವ್ರು ನೀರ್ ಬದಲು ನಳಗಳಿಗೆ ಗರ್ಭಟಿಯಲ್ಲಿ ತುಂಬತಾರ. ಯಾಕೆ ತುಂಬಾಗಿಲ್ಲ ನೋಡಿ, ಏನ್ ಮಾಡ್ತಿ ಮಾಡು. ಕಿತ್ಕೊಂಡ್ ಹೋಗು, ಲೈಟ್ ಕಾಪ ಕಿತ್ಕೊಂಡ್ ಹೋಗು. ಆಯ್ತದೆ. ನಿಮ್ ಸಮಸ್ಯೆಗಳಿಗೆ ಪಿಡಿಒಗಳಿಗೆ ತಲುಪಿಸುವಂತ ಕಾರ್ಯ ಮಾಡ್ತೀವಿ. ಪಿಡಿಒ ಮೊದಲು ತಲುಪಿಸು. ಪಿಡಿಒನೇ ಹಾಳು ಮಾಡಿ ನಮ್ಮನ್ನ. ಅದೇ ಪಿಡಿಒ ಮೊದಲು ಕೂಡ ಹೋಯ್ತು. ಆ ಸಮಸ್ಯೆ ಅವ ಏನ್ ಮಾತಾಡ್ತಾನ ಅದು ಕರೆಕ್ಟ್. ಕರೆಕ್ಟ್ ಇರ್ಲಿಕ್ಕ ಬರ್ತಿಲ್ಲ. ಎಲ್ಲಿ ತೊಂದ್ರೆ ಮನೆಗೆ ಹೋಲಕ ಒಂದ್ ತೊಂದ್ರೆ, ಎಲ್ಲೊಂದ್ ತೊಂದ್ರೆ ಐತಿ. ಅದನ್ನ ನೀವು ಮಾಡಿ ಕೊಡ್ಬೇಕು. ಆಯ್ತು ಹೇಳಿ. ಯಾವ್ದು ಮಾಡಬೇಕು, ಯಾರು ಮಾಡಬೇಕು? ಈಗ ಎಲ್ಲ ಪೊಲೀಸ್ ಖಾತೆ ಇರ್ತಾರ. ದಾರ ಕುಡಿದು ಪೊಲೀಸ್ ಖಾತೆ, ಗಾಡಿ ಸೇರ್ ಪೊಲೀಸ್ ಖಾತೆ, ಜಗಳ ಪೊಲೀಸ್ ಖಾತೆ. ಅವ್ರ ಇದು ಹೇಳಬರಲ್ಲ. ಒಟ್ಟಲ್ಲಿ ಅಭಿವೃದ್ಧಿ ಕೆಲಸ ಮಾಡಕ್ ಬರೋದು ಒಟ್ಟ ಏನಿದು? ಆಯ್ತು ಹೇಳಿ. ನಿಮ್ ಸಮಸ್ಯೆ ನಿಮ್ಮ ಮೇಲಾಧಿಕಾರಿ MLAಗಳು MP ಗಳು ತಲುಪಿಸುವಂತ ಕಾರ್ಯ ಮಾಡ್ತೇವೆ. ನಾವು DC ಆಫೀಸರ್ ಕಾಲ ಹೇಳ್ತೀನಿ. ಗಂಡಸ ಕೂಡ ಏನು ಸಂಡಸ್ಕೊಂಡಿರ್ತಾರ. ಹೆಂಗಸ್ಗೊಂದ್ ದಾರಿ ಬೇರೆ, ಗಂಡಸ್ಗೊಂದ್ ದಾರಿ ಬೇರೆ. ಮತ್ತೆ ಹೊಲ ಮನೆಗೆ ಹೋಗ್ಲಕ್ಕ ಒಂದ್ ದಾರಿ ಬೇರೆ. ಅವನ್ ದಾರಿ ನಿನ್ ಹೊಲ ಮನೆಗೆ ಎಷ್ಟು ದಿವ್ಸ ಹೋಗಿದಿ, ಅದು ಮೊದಲಿಂದ ಕಾಲದಿಂದ ಆದ್ರೆ ನಿನ್ ಹೊಲ ಮನೆಗೆ ಹೋಗ್ಲಕ್ ದಾರಿ ಬೇಕು. ಮತ್ತೆ ಅದು ಬಿಟ್ಟು ನಮ್ಗೆ ದಾರಿ ಇಲ್ಲಪ್ಪ ಅನ್ನೋದು ನಾವ್ ಎಲ್ಲಿ ಹೋಗ್ಬೇಕು? ಎಲ್ಲಿ ತೆರಿ ಮೇಲೆ ಹೋಗ್ಬೇಕು? ಸಿದ್ದರಾಮಯ್ಯ ಮುಖ್ಯಮಂತ್ರಿ ನೀರ್ ಬಿಟ್ಟು ಹಾದರ್ಸ ಯಾವ ನೀರ್ ಕ್ಯಾನಲ್ ಇಂಜಿನ್ ಹಚ್ಚಿ ಹೊಡಿತಾನ ಅವ್ನಿಗೆ ಕೇಸ್ ಮಾಡ್ತೀನಿ, ಕಟ್ಲೆ ಹಾಕ್ತೀನಿ ಅಂತ ಹೇಳ್ತಾನ. ಎದ್ರ ಸರಿ ನೀರ್ ಬಿಟ್ಟ ಕೇಳ ನಾನು ಕೇಳ್ತಾಡಿಲ್ಲ ಅವ್ನು. ನೀರ್ ಬಿಡ್ಲಿ ಕೇಸ್, ಬಾಯ್ ತಹಸೀಲ್ ಆಫೀಸ್ ಬಾಯ್ ಇಂಜಿನ್ ಹಚ್ತೀನಿ ಅಂತ ಹೇಳಿ ಇಂಜಿನ್ ಹಚ್ತೀನಿ ಹಾಕ್ತೇರಿ. ಯಾಕೆ ಬರಲ್ಲ? ಬರ್ಬೇಕು. ಪೊಲೀಸ್ ಕತೆ ಯಾಕೆ ಬರಲ್ಲ? ಬರ್ಲಿ ಯಾರು? ನೀ ಹಂಗ ಮಾತಾಡ, ಮಾತಾಡ ಚಂದ ಮಾತಾಡ. ನಮ್ ಕೂಡ ಯಾರು ಮಾತಾಡ, ನಾವ್ ಮಾತಾಡೋ ಇಲ್ಲ, ನೀವ್ ಮಾತಾಡ್ರಿ. ಯಾಕ ಇದೇನ್ ಬೆಳೆ ಎಲ್ಲಾರ್ಗ? ಈಗ ಮನಿ ನೀರಿನ ಕೊಟ್ರ ಕರ್ಪಟ್ಟಿ ತಗೋತಾರ, ಲೈಟ್ ತಗೋದ್ರಾಕ ಲೈಟ್ ಬಿಲ್ ತಗೋತಾರ. ಈಗ ಬಿಟ್ಟ ನೋಡಿ 3 ದಿನ ನಮ್ ತುಂಬ್ತಿವಿ. ಒಟ್ಟ ಗರ್ಪಟ್ಟಿ ಒಟ್ಟ ನೀರ್ ಬಿಡಲ್ರಿ ಒಟ್ಟ ಕುಡಿಯಾಕ. ಒಂದು ಲೈಟ್ಗೆ ಒಂದು ಇಂಜಿನ್ ಹತ್ರ ಅಲ್ಲಿ ಡೀಸೆಲ್ ತುಟ್ಟಿ, ಇದು ತುಟ್ಟಿ.
ಕಾಲಿಲ್ಲ ಒಂದು ಮತ್ತೆ ಯಾಕೆ ಕುಡುದಿಲ್ಲ ಇವ್ರು ಸರ್ಕಾರ ಎಲ್ಲಿದ ಯಾವ ಕೇಳವ ನಾವೆಲ್ಲ ತಗೋದೇನು ಒಟ್ಟ ಸರ್ಕಾರ ಒಟ್ಟ ನಿಮ್ ಗ್ರಾಮ ನಮಗೆ ಏನು ಸೋಯಿ ಇಲ್ಲ ಈಗ ಸ್ವಲ್ಪ ನಿನ್ನೆ ಬಟ್ಟೆ ಹೊತ್ತು ಬಂದಿನಿ 500 ರೂಪಾಯಿ ಕೊಟ್ಟಿನಿ ನೋಡಿ ತೋರಿಸ್ತೀನಿ ಕಾರ್ ತರ್ತೀನಿ ಹಾ ಮತ್ತೆ ಯಾಕೆ ಇದು ಯಾಕ ಇವ್ರು ಎದ್ರ ಸರಿಗೆ ಇಂಗ್ಲೇಶ್ವರದಾಗ ನಿನ್ನೆ 500 ರೂಪಾಯಿ ಕೊಟ್ಟು ಕಾರ್ಡ್ ಮಾಡಿಸಿನಿ ತೋರಿಸ್ತೀನಿ ಯಾಕೆ ಕುಡುದಿಲ್ಲ ಊರಾಗ ಯಾಕೆ ಕುಡುದಿಲ್ಲ ಊರಾಗ ಕೊಡಲ್ರಿ ಮತ್ತೆ ಏನಿದೆ ಮುಟ್ಟಿಸ್ಬೇಕು ನನ್ನದು ಆಯ್ತು ಮುಟ್ಟಿಸ್ತೇವ್ರಿ ನಿಮ್ಮ ನಲ್ಲಿ ಜಿಜೆಮ್ ನೀರ್ ಅಂತ ಹೇಳ್ರಿ ಬಿಸಿ ರೋಡ್ ನೀರ್ ಹತ್ರ ಬರ ಎಂತ ನಾಲ್ಕು ನಿಮಿಷಾರ ಅವಾಗಿನ ನೀರೇ ಬಂದಿಲ್ಲ ನೀರೇ ಬರಲ್ರಿ ನಾವೇ ಇನ್ಫಾರ್ಮೇಶನ್ ಮಾಡಿದ್ವಿ ಹೌದ್ರಿ ಅದೇ ಹೇಳ್ರಿ ಏನ್ ಸಮಸ್ಯೆ ಅದ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ಮತ್ತ ಸಣ್ಣ ಸಣ್ಣ ಸಂಧಿಗಳಿಗೆ ಸಿಸಿ ರೋಡ್ ವ್ಯವಸ್ಥೆ ಇಲ್ಲ ಡಿಜಿಎಂ ನಳ ಅಂತೂ ಒತ್ತಾಟಿ ಡಿಜಿಎಂ ನಳ ಸರಿಯಾಗಿ ಬರಂಗಿಲ್ಲ ಯಾವುದು ಎಲ್ಲಾ ಕುಂದು ಕೊರತೆ ಇದೆ ಗಟ್ರ ಪ್ರಾಬ್ಲಮ್ ಇದೆ ಮತ್ತೆ ಫಿಲ್ಟರ್ ನೀರಿಂದು ಅದು ಚಲೋ ಮಾಡಿದ್ದಾರೆ ಆದ್ರೂ ಅಷ್ಟ ಅದಕ್ಕೆ ಒಂದು ದಿನ ನೀರು ಬಿಟ್ಟಿಲ್ಲ ಅದು ಚಲೋನು ಮಾಡಿಲ್ಲ ಅದನ್ನ ಕೀಲಿನೂ ತೆಗೆದಿಲ್ಲ ಎಲ್ಲಾ ಕುಂದಿರ್ಸಿ ಎಲ್ಲ ರೆಡಿ ಮಾಡಿದ್ದಾರೆ ರೆಡಿ ಮಾಡೋದು ಯಾವುದು ಏನು ಮಾಡಿಲ್ಲ ಅದಕ್ಕೆ ನೀರು ಬಿಡಾತಿಲ್ಲ ಅವರು ಕುಡಿಯ ನೀರಿನ ಸಮಸ್ಯೆ ಬಹಳ ಅದ್ರಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಜೆಜೆನೂರು ನೀರ್ ಬರಲ್ಲ ಮತ್ತೆ ಫಿಲ್ಟರ್ ನೀರ್ ವ್ಯವಸ್ಥೆ ಕೂಡ ಇಲ್ಲಿ ಊರಾಗಿಲ್ಲ ಮತ್ತೆ ಸಿಸಿ ರೋಡ್ ಸಣ್ಣ ಸಣ್ಣ ಸಂಧಿ ಒಳಗ ಸಿಸಿ ರೋಡ್ ವ್ಯವಸ್ಥೆನೂ ಇಲ್ಲ ಸಿಸಿ ರೋಡ್ ವ್ಯವಸ್ಥೆ ಇಲ್ಲ ಇಲ್ಲಿ ಜನರಿಗೆ ಅಡ್ಡಾಡಕ್ ತೊಂದ್ರೆ ಆಗತ್ತೆ ಅಡ್ಡಾಡಕ್ ತೊಂದ್ರೆ ಆಗುತ್ತೆ ರೀ ಎಲ್ಲ ಕಲ್ಲಿದ್ದೀರಿ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ರಿ ಸರಿಯಾಗಿ ಚರಂಡಿ ವ್ಯವಸ್ಥೆನೂ ಇಲ್ರಿ ಚರಂಡಿ ನೋಡ್ರಿಲ್ರಿ ಫುಲ್ ಒಟ್ಟು ತುಂಬಿ ರೋಡ್ ಮ್ಯಾಗ ಬರತ್ತದ ನೀರ ಚರಂಡಿ ವ್ಯವಸ್ಥೆನೇ ಇಲ್ಲ ಒಟ್ಟ ಏನು ಅದನ್ನ ಯಾರು ಕ್ಲೀನ್ ಮಾಡಾಕ್ತಿರಿ ಒಟ್ಟ ಯಾರು ಕ್ಲೀನ್ ಮಾಡಲ್ಲ ಏನಾರ ಸೊಳ್ಳೆಗಳಾದ್ರೆ ಬಂದು ಪುಡಿ ಹೊಡಿತಾರನ್ರಿ ಗ್ರಾಮ ಪಂಚಾಯತ್ ಅದು ಯಾವಾಗಾರ ಒಮ್ರಿ ವರ್ಷದಾಗ ಒಂದ್ಸಲ ಅದ್ರ ಬಿಟ್ಟು ಏನೂ ಇಲ್ಲ ಮತ್ತೆ ಈ ಕಡೆ ನಮ್ಮ ಇಲ್ಲೇ ಪಕ್ಕಕ್ಕ ನಮ್ಮದು ದೋಣಿದ್ರಿ ಅಲ್ಲಿ ನೀರ್ ಒಟ್ಟ ಸರಿಯಾಗಿ ಮನಿ ನಳನೇ ಬರಂಗಿಲ್ರಿ ಒಟ್ಟ ಒಟ್ಟ ಬರೋದಿಲ್ರಿ ಅರ್ಧ ಊರ್ ಒಟ್ಟ ನೀರೇ ಬರಂಗಿಲ್ರಿ ಗ್ರಾಮದೊಳಗ ಕಸದ ಗಾಡಿ ಬರ್ತದ್ರಿ ಕಸದ ಗಾಡಿ ಇಲ್ರಿ ಕಸ ಒತ್ತಾನ್ರಿ ಒತ್ತಿ ಕಿಸಿನ್ ತುಂಬಿ ಚೆಲ್ಲಿ ಬಿಡ್ತಾನ ಹೊರಗ ಒತ್ತು ಗಾಡಿ ಬರ್ತದ್ರಿ ಒತ್ತು ಗಾಡಿ ಗ್ರಾಮದಾಗ ಸಾರ್ವಜನಿಕ ಶೌಚಾಲಯ ಅದೇನ್ರಿ ಸಾರ್ವಜನಿಕ ಶೌಚಾಲಯ ಎಲ್ಲಿ ಊರಲ್ಲಿ ಒಂದೂ ಇಲ್ರಿ ಒಂದೇ ಇಲ್ರಿ ಒಂದೂ ಇಲ್ರಿ ಅದ್ರಾಗ ಹೆಣ್ಮಕ್ಳು ಸಂಡಾಸ್ ಹೋಗ್ಬೇಕಂತ್ರು ದೊಡ್ಡ ತ್ರಾಸ ದೊಡ್ಡ ತ್ರಾಸ ಒಟ್ಟ ವ್ಯವಸ್ಥೆ ಒಟ್ಟ ಅವ್ಯವಸ್ಥೆ ಸಂಪೂರ್ಣವಾಗಿ ಒಟ್ಟ ಅಭಿವೃದ್ಧಿ ಕೆಲಸಗಳು ಒಟ್ಟ ಆಗಿಲ್ಲ ಅಭಿವೃದ್ಧಿ ಕೆಲಸಗಳು ಒಂದೂ ಆಗಿಲ್ರಿ ಇಲ್ಲಿ ಊರಾಗ ದೊಬ್ಬಿಗಟ್ಟದನ್ರಿ ದೋಬಿಘಾಟ ಅದ ಕೆಳಗಡೆ ಅಲ್ಲಿ ಸರಿಯಾಗಿ ನೀರ್ ಬಿಡಲ್ರಿ ಅವಕ್ಕ ಹೊಲಸ ಎದ್ದು ಕೂತರ್ನ ಯಾರು ನೋಡಂಗಿಲ್ರಿ ಅಲ್ಲಿ ಇಲ್ಲಿ ಗುಡಿ ಮುಂದೆ ನುಗ್ಗಿಲತ್ತಾರ ನೋಡಿದ್ರಲ್ಲ ನೀವು ನೋಡೇ ಬಿಡ ಅಲ್ಲಿ ಚರಂಡಿ ವ್ಯವಸ್ಥೆ ಕರೆಕ್ಟ್ ಅಲ್ಲಿ ಇಲ್ಲಿ ಮತ್ತೆ ಇಲ್ಲಿ ರೇಷನ್ ಹಚ್ತಾರೆ ಊರಾಗ ರೇಷನ್ ಕರೆಕ್ಟ್ ಬರ್ತದ್ರಿ ತಿಂಗಳ ಹಚ್ತಾರೆ ಅದೇನು ಸಮಸ್ಯೆ ಇಲ್ಲ ರೇಷನ್ ಏನ್ ಸಮಸ್ಯೆ ಇಲ್ರಿ ಸಮಸ್ಯೆ ಐತ್ರಿ ಈಗ ಕರೆಕ್ಟ್ ಆಗಿ ಹಂಚಲಾತಾರ ಈಗ ಒಂದ್ 6-7 ತಿಂಗಳಾಯ್ತು ಇಲ್ಲಿ ಊರಾಗ ಸರ್ಕಾರಿ ಆಸ್ಪತ್ರೆ ಇದೇನ್ರಿ ಇಲ್ರಿ ಸರ್ಕಾರ ಆಸ್ಪತ್ರೆ ಇಲ್ರಿ ಇಲ್ಲಿ ಸರ್ಕಾರಿ ಡಾಕ್ಟರ್ಗಳು ಯಾರು ಬರಲ್ರಿ ಅದೊಂದ್ ದವಾಖಾನಿ ಇಲ್ಲ ಮನುಷ್ಯರ ದವಾಖಾನಿ ಇಲ್ಲ ಯಾವ ಇಲ್ರಿ ಸ್ಕೂಲ್ ವ್ಯವಸ್ಥೆ ಸ್ಕೂಲ್ ಚಲೋ ಅದ್ರಿ ಗವರ್ಮೆಂಟ್ ಸ್ಕೂಲ್ ಅದ್ರಿ ಒಂದು ಚಲೋ ಅದ್ರಿ ಬರ್ತಾರೆ ಟೀಚರ್ಸ್ ಎಲ್ಲ ಮತ್ತೆ ಹುಡುಗರಿಗೆ ಬಸ್ ವ್ಯವಸ್ಥೆ ಅದ್ರಿ ಊರಾಗ ಬಸ್ಸಿನ ವ್ಯವಸ್ಥೆ ಆದ್ರಿ ಒಂದ್ ದಿನಕ್ಕ 7-8 ಬಸ್ ಬರ್ತಾವ್ರಿ ಬಸ್ಸಿನ ಅನುಕೂಲ ರೈತರಿಗೆ ಹೊಲಗಳಿಗೆ ಹೊಲಗಳ ರಸ್ತಾಗಳು ಪೂರಾ ಇವ್ ರಸ್ತಾ ಅದಲ್ರಿ ಸಿಸಿ ರೋಡ್ಗಳು ಅದು ಒಟ್ಟ ಮಾಡಿಲ್ರಿ ಮೊನ್ನೆ ಒಬ್ರು ಅಜ್ಜಿ ಬಿದ್ದು ಒಂದ್ 30-40 ಸಾವಿರ ಹಾಕ್ಯಾರ ದವಾಖಾನಿ ನೋಡ್ರಿ ಇಲ್ಲಿ ಹಂಗ ನೋಡ್ರಿ ಅದ್ರಲ್ಲಿ ಅಡ್ಡಾಡಕ್ಕೂ ಕೂಡ ಅನುಕೂಲ ಇಲ್ಲ ಒಟ್ಟ ಸಿಸಿ ರೋಡ್ ಇಲ್ರಿ ಮನಿ ಶೌಚಾಲಯಗಳು ಇಲ್ಲ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ರಿ ಬಾಳ ತೊಂದ್ರೆ ಆಲತ್ತದ ಎಲ್ಲಾ ಪಿಡಿಒ ಹೇಳೇವ್ರಿ ತಲಾಟಿ ಹೇಳೇವಿ ಎಲ್ಲಾ ಈ ವರ್ಕ್ ಮಾಡೋರಿಗೆ ಊರಾಗ ಹೇಳಿವ್ರಿ ಮೆಂಬರ್ಗಳಿಗೆಲ್ಲಾ ಭೇಟಿಗೇವಿ ಏನು ಒಟ್ಟ ಕೇರ್ ಮಾಡಲ್ಲ ಪಿಡಿಒ ಗ್ರಾಮದಾಗ ಬರಲ್ರಿ ಪಿಡಿಒ ಬರ್ತಾರ ಗ್ರಾಮದೊಳಗ ಪಿಡಿಒ ಫೋನ್ ಹಚ್ಚಿದ್ರ ಫೋನ್ ಬಂದ್ ಇಡ್ತಾನ್ರಿ ಒಟ್ಟ ಇಲ್ಲಿ ಗ್ರಾಮದಾಗ ಬರೋದಿಲ್ಲ ಒಟ್ಟ ಫೋನ್ ರಿಸೀವ್ ಮಾಡಿದ್ರಿ ಒಟ್ಟ ಒಟ್ಟ ಊರಾಗ ಒಟ್ಟ ಅಭಿವೃದ್ಧಿ ಕೆಲಸ ಒಟ್ಟ ಯಾವಾಗ ಗೊತ್ತೇ ಇಲ್ರಿ ಪಿಡಿಒ ಇಲ್ಲಿ ಯಾವ ಅದಾನದು ಗೊತ್ತಿಲ್ರಿ ಯಾವ ಬರ್ತಾನದು ಗೊತ್ತಿಲ್ಲ ಫೋನ್ ಹಚ್ಚೋರು ರೆಸ್ಪಾನ್ಸ್ ಮಾಡಲ್ಲ ಒಟ್ಟ ಗ್ರಾಮಸ್ಥರಿಗೆ ಒಟ್ಟ ಪಿಡಿಒ ಯಾರು ಗೊತ್ತಿಲ್ಲ ಇಡೀ ಊರಿಗೆ ಕೇಳಿಬರಿ ನೀವು ಪಿಡಿಒ ಯಾರದಾರ ಅಂತ ಕೇಳೋದು ನಾವು ಗೊತ್ತಿಲ್ಲ ಹೇಳ್ತಾರೆ ಗ್ರಾಮ ಪಂಚಾಯತ್ ಇಂಗ್ಲಿಷ್ ಮೆಂಬರ್ ಗಳಿಗೆ ಕೇಳಿದ್ರ ಪಿಡಿಒನ್ ಮೇಲೆ ಹಾಕ್ತಾರೆ ಪಿಡಿಒನ್ ಕೇಳಿದ್ರ ಅಧ್ಯಕ್ಷನ ಮೇಲೆ ಹಿಂಗ ನಾಳೆಗಿ ನಾಡ್ದ ಹಿಂಗೆ ಒಟ್ಟ ಒಬ್ಬರ ಮೇಲೆ ಒಬ್ಬರು ಹಾಕ್ತಾರೆ ಒಟ್ಟ ವರ್ಕೆ ಮಾಡಲ್ರಿ ಇವೆಲ್ಲ ಬಾಳ ದಿನ ಆಯ್ತ್ರಿ ಬಿದ್ದು ಎಲ್ಲಾ ಹೋಟಿನ ಟೈಮ್ದಾಗ ಅಟ್ ಬರ್ತಾರ ಅಲ್ಲಿದಿಂದ ಕೈ ಕೊಟ್ಬಿಡ್ತಾರ ಹೋಗಿ ನೀವು ಗ್ರಾಮ ಪಂಚಾಯತ್ ಅರ್ಜಿ ಕೊಟ್ಟರು ಕೂಡ ಕೆಲಸ 2 ಸಾರಿ ಕೊಟ್ಟಾವ್ರಿ ನಾವೇ 4-5 ಮಂದಿ ನೋಡ್ರಿ ಕೊಟ್ಟಿವಿ ಕುಡಿಯೋ ನೀರಿಂದು ರಸ್ತೆಗಳೆಲ್ಲ ಕೊಟ್ಟೇರಿ ಅದು ಏನೇನ್ ನಮ್ ಸವಲತ್ತುಗಳು ಬೇಕು ಗರ್ಪಟ್ಟಿ ತಗೋತಾರ ಕರೆಂಟ್ ಬಿಲ್ ತಗೋತಾರ ಎಲ್ಲಾ ತಗೋತಾರ್ರಿ ಎಲ್ಲಾ ಹೋಟಿಂಗು ಮಾಡ್ಕೊಂಡ್ರ ಇಲ್ಲಿ ನಮ್ಮ ಕೆಲ್ಸ ಒಂದು ಇಲ್ರಿ ಇಲ್ಲಿ ಒಟ್ಟ ನಿಮಗ ಅಭಿವೃದ್ಧಿ ಕೆಲಸ ಯಾವ ಮಾಡಿ ಕೊಟ್ಟಿರಿ ಏನು ಇಲ್ರಿ ಒಟ್ಟ ಮಾಡಲ್ರಿ ಕೆಲ್ಸಗಳು ಆಗಿಲ್ರಿ ಒಟ್ಟ
ಹೊಡೆದು ಮೊನ್ನೆನೆ ಬಿದ್ದು 30,000 ರೂಪಾಯಿ ಕೇಳ್ಬೇಕು ಅಜ್ಜಿ. ಇದೇ ರೋಡ್ ಮೇಲ್ರಿ. ಮತ್ತ ಅವ್ರಿಗೆ ತಂದು ತೋರ್ಸಂಬ್ರಿ ಮತ್ತೆ ಇಲ್ಲೇ ಅದಾರ ಮನೆಗೆ. JJM ನೀರಂತ್ರು ಒಂದ್ಸರಿ MLA ಗೂ ಅರ್ಜಿ ಕೊಟ್ಟದ್ರಿ. ಮತ್ತ PDO 2-3 ಸರಿ ಹೇಳಿವ್ರಿ. ಒಟ್ಟ JJM ಒಟ್ಟ ಇದನ್ನೇ ತೊಳದ್ ಕೇರ್ ಮಾಡತ್ತಿಲ್ರಿ ಅವ್ರು. ಒಟ್ಟ ನೀರ್ ಬರಂಗಿಲ್ಲ JJM. ಒಟ್ಟ ಬರೋದೇ ಇಲ್ರಿ. ಎಷ್ಟು ವರ್ಷ ಆದ್ರಿ ನೀರ್ 2 ವರ್ಷ ತನ ಆಗಿರ್ಬೋದ್ರಿ ಈಗ. 3 ವರ್ಷ ಇರ್ಬೋದ್ರಿ. ಅಂದ್ರ ವಾಲ್ ಸಿಸ್ಟಮ್ ಮಾಡ್ಕೊಂಡು ಇದು ಮಾಡಿದ್ರೆ ಇದಾಕದ್ರಿ. ವಾಲ್ ಸಿಸ್ಟಮ್ ಮಾಡಕ್ತಾ ಇಲ್ರಿ, ಒಟ್ಟ ಕೇನು ಮಾಡಕ್ತಾ ಇಲ್ರಿ ನಾವು PDO ರೀ. ಮತ್ತೆ ನೀರ್ ಕುಡಿಯೋ ನೀರ್ ಮಾಡ್ತೀವಿ. ಕುಡಿಯೋ ನೀರು ಹೊರಗೆ ಹೋಗಿ ತೊಗೊಂಬರ್ತೀವಿ ನಾವು. ಆಮೇಲೆ ಇಲ್ಲಿ ಸಾಮೂಹಿಕ ನಳ ಅದಲ್ರಿ, ಅಲ್ಲಿ ಹೋಗಿ ಹೊತ್ಕೊಂಡ್ ತೊಗೊಂಬರ್ತೀವಿ. ಅದು ಯಾವ್ದು ಕೆರೆ ನೀರ್ ಬರ್ತಾವೆ ಬೋರ್ ನೀರು? ಇಲ್ಲಿ ಬೋರ್ವೆಲ್ ನಾವು ಸ್ವಂತ ಮಾಡಿ ಹಾಕಿದ್ರಿ. ಬೋರ್ವೆಲ್ ಬೋರ್ವೆಲ್ ಅಂದ್ರೆ ಒಣೇನವ್ರು ಅಷ್ಟು ರೊಕ್ಕ ಹಾಕಿಸಿಂದ ಮಾಡಿದ್ರಿ. ಯಾಕೆ ಗೌರ್ಮೆಂಟ್ ಅದಕ್ಕೆ ನಮ್ಗೆ ಇದು ಮಾಡಿಲ್ಲ ಏನಿಲ್ಲ. ಅದಕ್ಕೆ ನೀವೇ ಸ್ವಂತ ಎಲ್ಲಾರು ಗ್ರಾಮದವ್ರೆ ಒಟ್ಟು ನಾವು ಒಣೇನವ್ರು ಒಟ್ಟು ಕೂಡ ಬೋರ್ ಹಾಕಿದ್ದಾರೆ. ಬೋರ್ ಹಾಕ್ಸಿ ನೀವೇ ಮಾಡಿ ಕುಡಿಯೋ ನೀರು ವ್ಯವಸ್ಥೆ ನೀವು ಮಾಡ್ಕೊಂಡಿರಿ? ಕುಡಿಯೋ ನೀರು ವ್ಯವಸ್ಥೆ ಮಾಡ್ಕೊಂಡಿರಿ. ಗ್ರಾಮದಾಗ ಫಿಲ್ಟರ್ ನೀರು ವ್ಯವಸ್ಥೆ ಇದೆ? ಒಟ್ಟು ಫಿಲ್ಟರ್ ನೀರು ವ್ಯವಸ್ಥೆ ಇಲ್ರಿ, ಅದು ಬಂದ್ ಆಗ್ಯದ್ರಿ. ಬಂದ್ ಆಗ್ಯದ್ರಿ. ಎಷ್ಟು ವರ್ಷ ಆಯ್ತು ಬಂದಾಗಿ? ಅದು 1.5-2 ವರ್ಷ ಐತ್ರಿ ಬಂದ್ ಆಗ್ಯದ್ರಿ. ಅದನ್ನು 2-3 ಸರಿ ಹೇಳಿದಿವ್ರಿ, ಬರೀ ಮಾಡಿಸ್ತೀವಿ ಅಂತ ಹೇಳ್ತಾರ. ಏನ್ ಮಾಡ್ಸಂಗಿಲ್ಲ, ಏನಿಲ್ಲ. ಅದನ್ನ ಮಾಡ್ಸಲ್ರಿ, ಒಟ್ಟ ಮಾಡ್ಸಿಲ್ಲ. ಇಲ್ಲಿ PDO ಅಂತ ಊರ ಬರೋದಿಲ್ರಿ? PDO ಅಂತ ಬರೋದೇ ಇಲ್ರಿ ಅವ್ರು. ಯಾಕಂದ್ರ ನಮ್ದು ಕಡಿ ಹಳ್ಳಿ ಆಗ್ಬಿಟ್ಟದ್ರಿ ಈಗ. ಎಲ್ಲಿ ನಾವು ಪಾಕಿಸ್ತಾನದ ಲೆವೆಲ್ದಾಗ ಇದು ಬಾರ್ಡರ್ದಾಗ ಇರ್ತಾರಲ್ರಿ, ಆ ತರ ಆಗ್ಬಿಟ್ಟದ ನಮ್ಮ ಹಳ್ಳಿ. ಒಟ್ಟ ಯಾರು ಕೇರ್ ಮಾಡೋದಿಲ್ರಿ? ಒಟ್ಟ ಯಾರು ಕೇರ್ ಮಾಡೋದೇ ಇಲ್ರಿ. MLA ಗಳಾಗ್ಲಿ MP ಗಳಾಗ್ಲಿ ಅಥವಾ ಇಲ್ಲಿ ಯಾರು ಕೇರ್ ಮಾಡೋದೇ ಇಲ್ರಿ. ಇಲ್ಲಿ ಏನ್ ಕೇಳಕ್ ಹೋಗೋಣ, ನಿಮ್ MLA ಬೇರೆ ಅದನ್ನ ನಾವ್ಯಾಕ್ ಫಂಡ್ ಕೊಡುಮು ಅದು ಇದು ಅಂತ ಇವ್ರು ಹೇಳ್ತಾರೆ ಇಂಗ್ಲಿಷದವ್ರು. ನಮ್ MLA ಕೇಳಕ್ ಹೋದ್ರೆ ನನ್ ಫಂಡೇ ಇಲ್ಲ, ನಾವ್ ಏನ್ ಮಾಡಮ್ ಕೆಲಸ ಅಂತ ಅವ್ರು ಹೇಳ್ತಾರೆ. ಹೌದು. ಒಟ್ಟ ಹಂಗಾಗಿ ಎಲ್ಲಾ ಸಮಸ್ಯೆಗಳಾಗಿವೆ. ಸಮಸ್ಯೆ. ಗ್ರಾಮದಾಗ ಶೌಚಾಲಯ ವ್ಯವಸ್ಥೆ ಇಲ್ಲ? ಒಟ್ಟ ಶೌಚಾಲಯ ವ್ಯವಸ್ಥೆ ಇಲ್ಲ, ಸಾರ್ವಜನಿಕ ಒಟ್ಟ ಶೌಚಾಲಯ ವ್ಯವಸ್ಥೆ ಒಟ್ಟ ಇಲ್ರಿ? ಒಟ್ಟ ಇಲ್ಲ. ಹೆಣ್ಮಕ್ಳಿಗಿಲ್ಲ ಗಂಡ್ ಮಕ್ಳಿಗೆ? ಎಲ್ಲಾರು ಹೆಣ್ಮಕ್ಳು ಬರೀ ಬೈಲಿಗೆ ಹೋಗುದ್ರಿ. ಬೈಲಿಗೆ ಹೋಗಿದ್ರಿ ಒಟ್ಟ? ಹೌದು. ಇಲ್ಲಿ ಹೊಲೊಳಗೆ ರಸ್ತೆ ವ್ಯವಸ್ಥೆ ಇಲ್ಲ? ರಸ್ತೆ ವ್ಯವಸ್ಥೆಗಳು ಅಟಕಾಟೆ ಅದಾವ್ರಿ. ಅಟಕಾಟೆ ಅದಾವ. ಹೌದು. ಗ್ರಾಮದೊಳಗ CC ರೋಡ್ಗಳು ಕೂಡ ಇಲ್ರಿ? CC ರೋಡ್ ಒಂದೊಂದ್ ಕಡೆ ಆಗಿದಾರ, ಒಂದೊಂದ್ ಕಡೆ ಆಗಿಲ್ಲ. ಗ್ರಾಮದೊಳಗ ಕೆಲವೊಂದ್ ಕಡೆ CC ರೋಡ್ ಆಗ್ಯಾವ, CC ರೋಡ್ ಆಗಿಲ್ಲ. ಚರಂಡಿ ಅಂದ್ರೆ ವ್ಯವಸ್ಥೆ ಒಟ್ಟ ಸರಿಯಾಗಿಲ್ಲ. MLA ಯಾರ್ಯಾರು ಇರ್ತಾರಲ್ಲ ಅವ್ರ ಮನಿ ಮುಂದೆ ಆಗ್ಯಾವ್ರಿ, ಉಳ್ಕಿದವ್ರ ಮನಿ ಮುಂದೆ ಇಲ್ರಿ. ಆಗಿಲ್ಲ ಒಟ್ಟ? ಇಲ್ಲ. ಅವೇನ್ರ ಚರಂಡಿ ಅವೆಲ್ಲ ಕ್ಲೀನ್ ಒಟ್ಟು ಮಾಡಲ್ರಿ ಯಾರು? ಯಾರು ಮಾಡಿಲ್ಲ. ಮಾಡ್ತಾರ ಹಿಂಗ ವರ್ಷಗೊಮ್ಮೆ. ಗ್ರಾಮ ಪಂಚಾಯತಿ ಅವ್ರು ಬಂದು ಏನ್ರ ಸೊಳ್ಳೆಗಾದ್ರ ಪುಡಿ ಹೊಡಿದ ಅವೇನು ಮಾಡಂಗಿಲ್ರಿ? ಏನು ಮಾಡಂಗಿಲ್ಲ ಯಾರು. ಕಸದ ಗಾಡಿ ಬಿಡ್ತಾರ ಇವ್ರಾಗ? ಕಸದ ಗಾಡಿನೇ ಇಲ್ರಿ ಇಲ್ಲಿ. ಅವನೇ 15 ದಿವಸ 1 ತಿಂಗಳಿಗೊಮ್ಮೆ ಬರ್ತಾನ್ರಿ. ಅವನೇ ಇಲ್ಲಿ ಬಿದ್ದಿದ್ ಸ್ವಲ್ಪ ತುಂಬ್ಕೊಂಡು ಹೋಗ್ತಾನ, ಮುಗಿದೋಯ್ತು. ಅಲ್ಲಿ ಬಂದು ಯಾರು ಬಂದಿಲ್ಲ ನೋಡಿ. ಎಲ್ಲಾ ಚರಂಡಿ ತೆಗಿಯಲ್ರಿ ಒಟ್ಟ? ಯಾರು ತೆಗಿಯಂಗಿಲ್ಲ, ತುಂಬಿದ್ರು ಹಂಗೆ ಇರ್ತಾರೆ. ವರ್ಷದಾಗ ಒಂದ್ಸರಿ ತೆಗಿತಾರೆ, ಅದು ಜಾತ್ರೆ ಬಂದಾಗ ಅಷ್ಟೇ. ಜಾತ್ರೆ ಬಂದಾಗ ಅಷ್ಟೇ? ಜಾತ್ರೆ ಬಂದಾಗ ಎಲ್ಲ ತೆಗೆದು ಪುಡಿ ಹೊಡೆದು ಎಲ್ಲ ಕ್ಲೀನ್ ಮಾಡ್ತಾರ್ರಿ? ಅಷ್ಟೇ ನೋಡಿ. ಅದು ಮುಗಿತಂದ್ರೆ ಒಳ್ಳೆ ಬರೋದ್ರಿ ವಾಪಸ್? ಅದು ಜಾತ್ರೆ ಮುಗಿದೋಯ್ತ್ರಿ. ಅದು ಒಳ್ಳೆ ಯಾರು ಕೇರ್ ಮಾಡೋದಿಲ್ಲ. ಒಳ್ಳೆ ಯಾರು ಕೇರ್ ಮಾಡೋದ್ರಿ. ಇಲ್ಲಿ ರೈತರಿಗೆ ಕೆನಲ್ ವ್ಯವಸ್ಥೆ ಇದೆ ಊರಾಗ? ಕೆನಲ್ ವ್ಯವಸ್ಥೆ ಇದೆ. ನೀರ್ ಬರ್ತಾರೆ? ನೀರ್ ಬರ್ತಾವ, ಅದೇ ಪ್ರಾಬ್ಲಮ್ ಇಲ್ಲ. ಅದ ರೇಷನ್ ಹಂಚ್ತಾರ ಊರಾಗ? ರೇಷನ್ ಹಂಚ್ತಾರಲ್ಲ. ಬರ್ತಾರ ರೇಷನ್? ರೇಷನ್ ಬರ್ತಲ್ಲ. ಇದೇ ಊರಾಗ ಹಂಚ್ತಾರೇನ್ರಿ? ಇದೇ ಊರಾಗ ಹಂಚ್ತಾರ. ಅಂದ್ರೆ ಸ್ವಲ್ಪ ಚರಂಡಿ ವ್ಯವಸ್ಥೆ, ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಮತ್ತು ಕುಡಿಯೋ ನೀರು ವ್ಯವಸ್ಥೆ. ಹೌದ್ರಿ. ಹೋಗಿ ದನಕುರಿಗೆ ನೀರ್ ಕುಡಿಯಕ್ ಬರೋದಿಲ್ರಿ ಕೆರೆಯಾಗ. ಒಟ್ಟು ಅಪಾಟ್ ಕಂಟಿ ಬೆಳೆದದ. ಕಂಟಿ ಅಂದ್ರೇನ್ರಿ ಈ ಅಳತೆಗದ ಒಟ್ಟು ಯಾರಿಗೆ ಹೆಚ್ಚಿಡ್ಲಾಕ್ ಬರೋದಿಲ್ಲ. ಹುಳ ಹುಟ್ಟಿ ಭಯಂಕರ ಆಗ್ಯದ ಅದ್ರಾಗ. ಕಂಟಿ ಅಂತೂ ಅಮ್ಮಿಸ್ ಪಂಚಾಯತ್ ಅವ್ರು ಕಿಚ್ಚಿಲ್ಲ, ಯಾರು ಕಿಚ್ತಾರ ನಮ್ಗೆ ಗೊತ್ತಿಲ್ಲ. ಆಯ್ತಾ ಈ ಶೌಚಾಲಯ ಅಂತೂ ನಮ್ಮ ಊರೊಳಗೆ ಒಬ್ರಿಗೆ ಇಲ್ಲೇ ಇಲ್ಲ. ಆ ಮಂದಿ ಅಂತೂ ಬರೀ ರಸ್ತೆ ಮ್ಯಾಗ ಡಾಂಬರ್ ರೋಡ್ ಮ್ಯಾಗ ಹಿಂಗ್ ಸಂಡಾಸ್ ಮಾಡ್ತಾರ ಬೈಲಿಗೆ ಹೆಣ್ಮಕ್ಳು. ಅವ್ರದೊಂದ್ ಸ್ವಲ್ಪ ಏನ್ರ ವ್ಯವಸ್ಥೆ ಸರ್ಕಾರ ಮಾಡಿದ್ರೆ ಬೇಷ್ ಆಕ್ಕದ ನಮ್ಗೆ ಅಷ್ಟೇ. ಅಂದ್ರೆ ಕೆರೆಗೆ ದನಗಳಿಗೆ ನೀರ್ ಕುಡಿಯಕ್ ಹೋಗಲಾಕ ಅನುಕೂಲ ಇಲ್ಲ, ದಾರಿ ಇಲ್ಲ. ಈ ದಾರಿ ಇಲ್ರಿ. ಈ ಒಟ್ಟು ನೀರ್ ಹೋಯ್ತಂದ್ರ ಸುತ್ತ ಹೋಗ್ಬೇಕು. ಇದು ಊರದಿಂದ ಮೊದಲ ಏರಿ ಹೋಗಿ ದನಕರ ನೀರ್ ಕುಡ್ತಿದ್ವು. ಅದ್ ಏನು ಹೋಗಕ್ ಬರ್ತದ ಒಳಗ. ಅಂದ್ರೆ ಹೋಗ್ಲಾಕ ಒಟ್ಟ ಕೆರೆಗೆ ಹೋಗ್ಲಾಕ ದಾರಿ ಇಲ್ಲ, ದಾರಿನೇ ಇಲ್ರಿ. ಅಂದ್ರೆ ಸುತ್ತ ಮುಳ್ಳು ಬೆಳೆದ್ ಬಿಟ್ಟದ್ರಿ. ದನಕರುಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಬಹಳ ಆಗದ್ರಿ. ಮತ್ತೆ ಕೆರೆ ನೀರಿಂದ ಬ್ಯಾಸಿಗಿಂದ ಅಲ್ಲಿಗೆ ಹೋಗ್ರಿ ಕುಡ್ಯಾಕ. ಹಿಂಗಾಗಿ ಆ ದಾರಿ ಸುತ್ತ ಇಳಿಯಕ್ ಬರದ ಬಿಟ್ಟಿಗೆ ಹೋಗುದಿಲ್ರಿ ಈಗ. ಏನು ಯಾರ MLA ಬರಲ್ಲ, ಯಾರ ನಮ್ಮ ಊರಿಗೆ ಏನು ಗುರುತಿನೇ ಇಲ್ರಿ. ಶಾಸಕರಾಗಲಿ ಅಥವಾ ಗ್ರಾಮ ಪಂಚಾಯತ್ ಯಾರು ಏನು ಮಾಡೇ ಇಲ್ರಿ. ಒಂದು ಗ್ರಾಮ ಸಭಾ ಅಂತೂ ಒಮ್ಮೂ ಮಾಡೇ ಇಲ್ರಿ. ಮಾಡೇ ಇಲ್ಲ. ಏನು ಶೌಚಾಲಯ ಇಲ್ಲ, ಊರೊಳಗ ಬಡ ಬಗ್ರಿ ಮನಿ ಇಲ್ಲ. ಶಾಸಕರು ಬಂದಾಗ ಅಲ್ಲಿ ಗೋಮಾಳ ತೆಗಿಸಿಂದ ಹೇಳ್ಬಿಟ್ಟಾರ. ಅದು ಮಡ್ಡಿ, ಅದು ಗೋಮಾಳ ತಿಳಿಯಾರ. ಇದು ನಮಗೇನು ಸಂಬಂಧ ಇಲ್ಲ, ನೀವು ಯಾರು ಕೇಳ್ತೀವಿ ಕೇಳ್ಕೊಂಡ್ ಮಾಡ್ಕೊರಿ ಅವ್ರು ಹೇಳ್ಯಾರ ಅಷ್ಟೇ. ಗ್ರಾಮದ ಅವರು ಇಲೆಕ್ಷನ್ ವೋಟ್ ಕೇಳಕ್ ಬರ್ತಾರ, ಬಟ್ ಅವ್ರ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಮತ್ತೆ ಇಲ್ಲಿ ಮತ್ತೆ ಓಟ್ ಹಾಕ್ತಿರಲ್ರಿ? ಓಟ್ ಹಾಕ್ಲಾ ಬರ್ತಾರ್ರಿ? ಮತ್ತೆ ಇಲ್ಲಿ ಇಲೆಕ್ಷನ್ ಬರ್ತಾರ್ರಿ? ಅವಾಗ ಅಷ್ಟೇ ಬಂದ್ ಓಟ್ ಹಾಕೊಂಡು ಹೋಗ್ಬಿಡ್ತಾರ. ಮುಂದಿನ ವ್ಯವಸ್ಥೆ ಮಾಡಕ್ ಬರಂಗಿಲ್ಲ. ಒಟ್ಟ ಎಲೆಕ್ಷನ್ ದಾಗ ಅಷ್ಟು ಬರ್ತಾರ್ರಿ. ಈಗ ಅಂತ ಪೊಲೀಸರು ಮತ್ತೆ ಆಮೇಲೆ ಪಂಚಾಯತಿ ಅವ್ರು ಬಂದ CC ಕ್ಯಾಮ್ರಾ ಕುಣಿಸ್ತೇವೆ. CC ಕ್ಯಾಮ್ರಾ ಕೂತಿಲ್ಲ. ಗ್ರಾಮಗಳು CC ಕ್ಯಾಮ್ರಾ ಬಂದಿತ್ತು, ಬಂದಿಲ್ಲ.
ಆಮೇಲೆ ಬಸ್ ಸ್ಟಾಪ್ ಇರೋದಿಲ್ಲ. ಒಂದು ಯಾವ್ದು ಬಸ್ ಸ್ಟಾಪ್ ಇಲ್ರಿ? ಬಸ್ ಸ್ಟಾಪ್ ಇಲ್ರಿ. ನಾವ್ ಊರಿಗೆ ಹೋಗ್ಲಾಕ ಬರ್ಲಾಕ ಯಾವ್ದು ಬಸ್ ಸ್ಟಾಪ್ ಇಲ್ರಿ ಒಟ್ಟು? ಮಳಿ ಬಂದ್ರೆ ನಿಂತ್ಕೊಳಕ್ ಜಾಗ ರೀ. ಇದು ಎಲ್ಲ ಗೋಮಾಳ ಏರೆ ಇದು ಗೌರ್ಮೆಂಟ್ ಏರೆ ಅದು ಮಾಡ್ಬೇಕು. ಬಸ್ ಸ್ಟಾಪ್ ಒಂದು ನಿಂತು ಹೋಗ್ಬೇಕು. ಬಸ್ ಇಲ್ಲಿ ಬರ್ತದ ಹಿಂಗ್ ಹೋಗ್ತದ. ಅದು ಬೇಕಾಗಿಲ್ಲ ನಮಗ್. ಅಂದ್ರೆ ಜನ ಕೂಡ್ಲಾಕ ಜಾಗ ಬೇಕು. ಬೇಕು ನಮಗೊಂದ್ ವ್ಯವಸ್ಥೆ ಬೇಕು. ಬಸ್ ಅಂತ ನಮಗ್ ಮಾಡ್ಬೇಕು. ನಮ್ಮ ಗ್ರಾಮ ಸಂಬಂಧ ನಮಗ್ ಬೇಡದ ಒಂದೇ. ಗ್ರಾಮದೊಳಗ ನಮಗ ಸೇಫ್ಟಿ ಬೇಕು. ನಮ್ಮ ಊರಿಗೆ ನಮಗ್ ಬೇಕು. ಏನು ಸಿಸಿ ಕ್ಯಾಮರಾ ಒಂದ್ ಎಲ್ಲಾರ ಕಂಬ ಕೂಡಿಸ್ಲಿ, ಒಂದ್ ಎಲ್ಲೇ ಒಂದ್ ಏನೋ ಸೇಫ್ಟಿ ಬೇಕು. ಅಂದ್ರೆ ಸ್ವಲ್ಪ ಯಾರು ಬರ್ತಾರ ದಾರಿ ಎಲ್ಲಾರು ಐತಿ. ಮಾತಾಡಿದ್ರ 108 ಅವು. ಅವು ಅಕ್ಕವು ಬಿಡ್ತಾವು ದೇವ್ರಿಗೆ ಗೊತ್ತ. ನಾವು ಅಟ್ಟೆ ವಿಚಾರ ಮಾಡಾತೀವಿ. ಅಂದ್ರೆ ಒಟ್ಟ ಹೊಲಗಳಿಗೆ ಹೋಗ್ಲಾಕ ಒಟ್ಟ ದಾರಿ ವ್ಯವಸ್ಥೆ ನಮ್ ಗ್ರಾಮ ಅಂದ್ರ ನಮ್ ಮನಿ ಇದ್ದಂಗ. ನಮ್ಮ ಊರ ಅಂದ್ರ ನಮ್ ಮನಿ. ಇದ್ರ ಪರವಾಗಿ ನಾವ್ ಮಾತಾಡ್ತೀವಿ. ಅಂದ್ರೆ ಅಭಿವೃದ್ಧಿ ಕೆಲಸ ಆಗ್ಬೇಕು. ಅಭಿವೃದ್ಧಿ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಆಗ್ಬೇಕು. ಹೊಲಗಳಿಗೆ ದಾರಿ ವ್ಯವಸ್ಥೆ ಆಗ್ಬೇಕು. ಮತ್ತೆ ಸ್ವಲ್ಪ ಕೆರೆಯನ್ನು ಸ್ವಲ್ಪ ಸ್ವಚ್ಛ ಮಾಡ್ಬೇಕು. ಅನುಕೂಲ ನಮಗ್ ಬಸ್ ನಿಂದ್ರಾಕ ವ್ಯವಸ್ಥೆ. ಬಸ್ ನಿಲ್ದಾಣ ಬೇಕು. ಬಸ್ ಬಂದ್ ಹಿಂಗ್ ಹೋಗೋದು ದೊಡ್ಡ ಮಾತಲ್ಲ. ನಾನು ನೀನು ಹೋಗ್ಬೋದು. ಎಲ್ಲರೂ ಸಾಮೂಹಿಕವಾಗಿ ತಿರುಗಾಡು. ಅದಕ್ಕೆ ವ್ಯವಸ್ಥೆ ಇಲ್ಲ ಅಂತದ್ ಮಾಡ್ಬೇಕು. ನಮ್ಮ ರಮ್ಯಾಳ ಗ್ರಾಮಕ್ಕ ಒಂದ್ ವ್ಯವಸ್ಥೆ ಬೇಕು. ಇದು ನಮಗ್ ಅವಶ್ಯವಾಗಿ ಇದು ಮಾಡ್ಬೇಕು. ದಯವಿಟ್ಟು ಯಾರಿಗಂದ್ರು ಅವ್ರಿಗೆ ರೋಡ್ ಮೇಲೆ ನೀರು ಇಲ್ಲಿ ಗಟ್ರ ಎಲ್ಲ ಏನು ಇಲ್ರಿ. ರೋಡ್ ಮಗ್ಲಕ್ಕ ಅದು ಹೋಗುವ ನೀರು. ಇದು ಏಕಾಟೆ ಗಟ್ರ ಎಲ್ಲ ಏನು ಇಲ್ರಿ. ಏನ್ ಸಮಸ್ಯೆ ಏನದ ಚರಂಡಿಗಳಿಲ್ಲ. ನೀರಿಂದೆಲ್ಲ ಒಟ್ಟು ಬಸ್ಸಲ್ ನೀರೆಲ್ಲ ರೋಡಿಗೆ ಬರ್ತಾವ್ರಿ. ರೋಡ್ಗಳೆಲ್ಲ ಕಿತ್ತು ಹೋಗ್ಲಕತ್ತಾವ. ಊರಾಗ ಯಾವ ಅಭಿವೃದ್ಧಿನೂ ಇಲ್ಲ. ಯಾವ ಅಭಿವೃದ್ಧಿ ಇಲ್ರಿ. ಯಾವ್ದು ಇಲ್ಲ. ಸಂಡಾಸ ಇಲ್ಲ, ಏನೂ ಇಲ್ಲ, ಶೌಚಾಲಯ ಏನು ಇಲ್ರಿ. ಆ ನಂತರ ಏನದ ಜಲನೆಲ್ಲ ಏನು ಇದು ಮಾಡ್ಯಾರ. ಅವೆಲ್ಲ ಕಲೆಕ್ಷನ್ ಇಲ್ಲ. ಯಾರಿಗೆ ನೀರ್ ಬರ್ತಾವ ಯಾರಿಗಿಲ್ಲ. ಕುಡಿ ನೀರ್ ಸಮಸ್ಯೆ ಅದಾವ್ರಿ. ಕುಡಿ ನೀರಿನ ಸಮಸ್ಯೆ ಅದ್ರಿ. ನೀರ್ ಬರೋಲ್ಲ ಹೋಗ್ಯಾರ ಕೆಲವೊಂದ್ ಸಂಧ್ಯಾ. ಆ ನಂತರ ನಮ್ ಬಸವೇಶ್ವರ ಗುಡಿ ಏನದಂದ್ರ ಅಭಿವೃದ್ಧಿ ನಾ ಚೇರ್ಮನ್. ಅಲ್ಲಿ ಗುಡಿ ಬರ್ತಿದ್ರ ಮಾಡ್ಕೊಂಡ್ ವಾಟ್ಸಪ್ ಬಿಡ್ರಿ. ಗುಡಿ ಸಂಬಂಧ ಗುಡಿ ಜೀರ್ಣೋದ್ರಾಗಿರೋ. ಜೀರ್ಣೋದ್ಧಾರ ಆಗ್ಯದ ಎಲ್ಲ. ಅದಕ್ಕೆ ಇದು ಅದ್ರಿ. ಅದ್ರ ಬರ್ತಕ್ಕಂತ ಬಜೆಟ್ ಗಳು ಬಂದಿಲ್ಲ. ಅನುದಾನ ಬಂದಿಲ್ಲ. 5 ಲಕ್ಷ ರೂಪಾಯಿ ಕೊಟ್ಟು ಇವ್ರಿಗೆ ಕೊಟ್ಟು ನಡ್ಬರ್ಕ 10 ಲಕ್ಷ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. 1 ಕೋಟಿ ಬಂದಿಲ್ಲನ. ಇದು ಏನದಂದ್ರ ಈ ಜನರಿಗೆ ಏನದ 5 ಗ್ಯಾರಂಟಿ ಒಳಗೆಲ್ಲ ಹೆರಡಪ್ ಆಗ್ಯಾವ್ರಿ. ಹಂಗಾಗಿ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಯಾವ್ದು ಊರಾಗಿಲ್ಲ. ಏನಾರ ಊರಿಂದಂತೂ ದೊಡ್ಡ ಸಮಸ್ಯೆ ಅದ್ರಿ. ಗ್ರಾಮ ಪಂಚಾಯತಿಯಿಂದ ಕಸದೊಳಗೆ ಬರ್ತಾವ. ಅವು ಏನು ಇಲ್ರಿ. ಅವನು 15 ಇಸ್ಕೊಂಡ್ ಬರ್ತಾನ. ಅವ ನಾನು ಪಗಾರ ಕೊಟ್ಟಿಲ್ಲ, ನಾವ್ ಎಲ್ಲಿ ಕಸ ಹೊಡಿಲ್ಲ ತವ ಅಂತಾನ. ಚರಂಡಿಗಳಂತೂ ಅಲ್ಲೇ ತುಂಬಿ ಹೊಲಸ್ ನಾರ್ತಾವ್. ಗಬ್ಬಿಟ್ಟು ನಾರ್ತಾವ್ರಿ. ಬಂದು ಕ್ಲೀನ್ ಮಾಡುದು, ಏನು ಮಾಡಂಗಿಲ್ರಿ. ಊರ ಒಟ್ಟ ಸಮಸ್ಯೆಗಳು ಸಾಕಷ್ಟು. ಒಂದಕ್ಕೆ ಹಲವಾರು ಸಮಸ್ಯೆಗಳು ಅದಾವ. ಆದ್ರೆ ಸ್ಪಂದನೆ ಯಾರು ಮಾಡ್ತಾ ಇಲ್ರಿ. ಯಾರು ಮಾಡ್ಲಾಕ್ ತಯಾರಿಲ್ಲ. ಅವ್ರ ಮೆಂಬರ್ಗಳಂತೂ ಏನು ನಮ್ಗೇನು ಅಭಿವೃದ್ಧಿ ಇಲ್ಲ, ಏನು ಇಲ್ಲ. ಪಂಚಾಯತಿ ಚೇರ್ಮನ್ ಬರಾಕ್ ತಯಾರಿಲ್ಲ. ಯಾರು ಏನಿಲ್ಲ. ನಮ್ ಊರ್ ಪಿಡಿಒ ಅಂತೂ ಒಂದಿನ ಬಂದಿಲ್ಲ. ಅವ ದುಷ್ಟ ಪಿಡಿಒ ಅದಾನ ಅಷ್ಟೇ. ಅಧ್ಯಕ್ಷನು ಬಂದಿಲ್ಲ. ನಮ್ ಊರ್ ಹೆಂಗ್ ಅದ ನೋಡಿಲ್ರಿ ಅವ್ರು. ಇಲ್ಲೇ ಇಂಗ್ಲೇಶ್ವರ ಅದ್ರ ನಮ್ದು. ಅದಕ್ಕೆ ಇಂಗ್ಲೇಶ್ವರ ಗ್ರಾಮ ಪಂಚಾಯತಿ ಅವ್ರೇನು ನಮ್ ಊರ್ ಬಗ್ಗೆ ಕೇರ್ ತಗೊಂಡಿಲ್ಲ. ಒಟ್ಟ ನಿಮ್ ಊರನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ಯಾರ್ರಿ. ಶಾಸಕರಾಗ್ಲಿ ಅಥವಾ ಯಾರು ಬಂದಿಲ್ರಿ. ನಮ್ದು ಏನಾಗ್ಬಿಟ್ಟದ್ರಿ, ಪಂಚಾಯತಿ ಬಾಗೇವಾಡಿ ತಾಲೂಕ್ ಅದ. ನಮ್ದು ಕಾನ್ಸ್ಟಿಟ್ಯೂಷನ್ ಏನದ ದೇವ್ರಿಪುರಿಗೆ ಅದ. ಹಿಂಗಾಗಿ ಒಬ್ರು ಏನಿಲ್ಲ. ಅವ್ರ ಏನು ಅವ್ರು JDS ಇದು ಅದಾರೆ MLA. ಅವ್ರು ನಮ್ಗೆ ಏನು ಇಲ್ಲಪ್ಪ. ಅವ್ರದ್ದು 5 ಗ್ಯಾರಂಟಿ ಒಳಗ ಕಾಂಗ್ರೆಸ್ ದವ್ರಿ ಆ ಕಡೆ ನನ್ಗೇನು ಅನುದಾನ ಬಂದಿಲ್ಲ ಅಂತಾರ ಅವ್ರು. ಅವ್ರು ಹೇಳ್ತಾರೆ. ಹಿಂಗಾಗಿ ಏನದ ಇದು ಅಭಿವೃದ್ಧಿ ಕುಂಠಿತ ಆಗ್ಬಿಟ್ಟವ. ನಮ್ಮ ಸಮಸ್ಯೆ ಬಹಳ ಸಾಕಷ್ಟು ತೊಂದರೆ ಆಗಿದೆ. ಜನರಿಗೆ ನೀರಿಂದಂತೂ ಸಮಸ್ಯೆ ಅದ. ಒಳಗೆ ಚರಂಡಿಗಳ ನೀರೆಲ್ಲ ರೋಡಿಗೆ ಬರ್ತಾವ. ಊರಾಗೆಲ್ಲ ಶೌಚಾಲಯ ವ್ಯವಸ್ಥೆ ಇಲ್ರಿ. ಶೌಚಾಲಯ ವ್ಯವಸ್ಥೆ
ಸ್ವಲ್ಪ ಶೌಚಾಲಯ ವ್ಯವಸ್ಥೆ ಇಲ್ಲ ಇಲ್ಲ ಊರಾಗ? ಇಲ್ಲ ಏನೂ ಇಲ್ರಿ ಒಂದು ಇಲ್ರಿ ಸದ್ಯ ನೀರ್ ವಾಟರ್ ಮಣ್ಣು ಸರಿಯಾಗಿ ಇಲ್ಲ. ಅದಕ್ಕೆ ಅವ್ರು ಇನ್ನೊಂದು ತುಂಬಬೇಕಾಗ್ಯದ, ನೀರ್ ಸರಿಯಾಗಿ ಬರುದಿಲ್ಲ ಊರಾಗ. ಮತ್ತು ಎಲ್ಲಿ ಬಲ್ಪ್ಗಳು ಸರಿ ಇಲ್ಲ. ಮತ್ತು ಇನ್ನೊಂದ್ ಏನಾಗ್ಯದ, ಇವು ಸಮಸ್ಯೆಗಳು ಊರಂದ್ರ ಸರಿಯಾಗಿ CC ರೋಡ್ ಅಲ್ಲೇ ಉಳಿಸ್ಯಾರೇನ, ಎಲ್ಲಾ ತರದಿಂದ ಒಂದೊಂದು ಕೊರತೆ ಅದ. ಅದಕ್ಕ ನಿಮ್ಗೆ ಹೇಳ್ಬೇಕಂದ್ರ ನಮ್ಮಲ್ಲಿ ಒಂದು ಕೊರತೆಗಳು ನಿವಾರಣೆ ಆಗ್ಬೇಕು. ಅಂದ್ರೆ CC ರೋಡ್ ವ್ಯವಸ್ಥೆ ಅದಾವ, ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ, ಚರಂಡಿ ಇಲ್ಲೇ ಇಲ್ಲ, ಊರಾಗ ಶೌಚಾಲಯ ವ್ಯವಸ್ಥೆ ಇಲ್ಲ, ಶೌಚಾಲಯಗಳು ಇಲ್ಲ. ಮೊದಲು ಶೌಚಾಲಯ 100 ಬೇಡವು, ಇನ್ನ ಶೌಚಾಲಯ ಇಲ್ಲೇ ಇಲ್ಲ. ಹೆಣ್ಮಕ್ಳು ಇಲ್ಲಿ ಕುಂದಿರ್ತಾರ, ರೋಡ್ಗಿರ್ತಾರ. ಹಿಂಗಾಗಿ ಆ ಹೆಣ್ಮಕ್ಳ ಸಲುವಾಗಿ ಶೌಚಾಲಯ ಇಲ್ಲ. ನಾನು ಗ್ರಾಮೀಣ ಅಭಿವೃದ್ಧಿ ಮಿನಿಸ್ಟ್ರಿ ಬಹಳ ಬೇಡ್ಕೊಂಡು, ನಾವು KPCC ಮೆಂಬರ್. ಅಂದ್ರೆ ಗ್ರಾಮದೊಳಗ ಒಟ್ಟ ಮೂಲಭೂತ ಸೌಕರ್ಯಗಳ ಬಹಳ ಕೊರತೆ ಜಾಸ್ತಿ ಅದ. ಕೊರತೆ ಅದ ನಮ್ಮಲ್ಲಿ, ಹಿಂದುಳಿದ ಏರಿಯಾ. ಈಗ ಈಗ ಇದು ಮಾಡಾಕತ್ತೇವ್, ಬಸ್ಸಿನ ಸೌಕರ್ಯ ಇತ್ತು, ಬಸ್ ಮಾಡ್ಯಾವ. ಅಲ್ಲಿದಿಂದ ರೈತರ ಸಮಸ್ಯೆ ಅದ. ಇನ್ನ ಸರಿಯಾಗಿ ಸೊಸೈಟಿಯ ಅವರು ಹಿಂದಿರು ಒಬ್ಬೊಂದು ಉಳ್ದದ 15 ಮಂದಿ, ಅವ್ರದ್ದು ಇನ್ನೂ ರೊಕ್ಕ ಜಮಾ ಆಗಿಲ್ಲ. ಅದ್ರ ಇನ್ನ ಈಗ ಒದರಾಡಿ ಬಿಟ್ಟ ನಾವ್ ಒಬ್ಬವ. ಅದಕ್ಕ ನೀವು 15 ಮಂದಿ ಇದಕ್ಕೆ ಕುಮಾರಸ್ವಾಮಿ ಇದ್ದಾಗಿಂದು ಉಳ್ದವ. ಅದಕ್ಕೆ ಅವು ಬರಂಗ ವ್ಯವಸ್ಥೆ ಆಗ್ಬೇಕು ನಮ್ಮಲ್ಲಿ. ಸೊಸೈಟಿ ಏನದಲ್ಲ, ರೌಂಡ್ ಕಂಪೌಂಡ್ ಇಲ್ಲ. ಅದ 150, 100 ಅದ. ಪೂರ್ವ ಪಶ್ಚಿಮ 100, ಉತ್ತರ ದಕ್ಷಿಣ 150 ಅದ. ಅದ್ರೊಳಗ ಅವ್ರು ಸರಿಯಾಗಿ ಮಾಡಲ್ಲ, ಮ್ಯಾನೇಜರ್ ಅವರು. ಅದ್ರ ಸಲುವಾಗಿ ಅದೊಂದು ಉಳಿದದ, ಅದೊಂದು ಆಗ್ಬೇಕು. ಇದೇ ಸೊಸೈಟಿ ನಮ್ಮದು. ಇದೆ. ಅಲ್ಲಿದಿಂದ ಇದು ಅಂಗನವಾಡಿ ಅದ. ಈ ಅಂಗನವಾಡಿ ತಂದು ಇಲ್ಲಿ ಕಸ ಹೋಗದಾರ. ನಿಮ್ಮ ಇದ್ರಿಗೆ ನೋಡಿ, ಇನ್ನ ಈಗ ಅದನ್ನ ಮಾಡ್ತೇವತ್ತರ ಎಲ್ಲಿ ಮಾಡಾರ, ಸಂಪೂರ್ಣ ಇದಾಗ್ಯದ. ಮತ್ತು ಇನ್ನೊಂದು, ಈ ಮಕ್ಕಳು ಇಲ್ಲಿ ಇದ್ರಾಗ ಹೆಂಗಿರ್ಬೇಕು ನೋಡಿ, ಎಷ್ಟು ಹೊಲಸದ. CDP ಅವ್ರಿಗೆ ಈಗ ಹೋಗಿ ಭೇಟಿಯಾಗಿ ಬಂದೇವು, ಆದ್ರ ಮಾಡ್ತೇವ್ರ ಇರ್ತಾರ. ಆದ್ರೆ ಇನ್ನೂ ಯಾವ ವರ್ಕ್ ಆಗಿಲ್ಲ. ದೋಬಿಗಟ್ಟೆ ನೀರಿನ ವ್ಯವಸ್ಥೆ ಇಲ್ಲ ಇದಕ್ಕೆ. ಇದು ದೋಬಿಗುಟ್ಟ ಇದು ಮನೆ ಆಗಿದೆ. ಇದಕ್ಕೆ ಇದು ಇಲ್ಲ, ಬರೀ ಟ್ರ್ಯಾಕ್ಟರ್ಗಳು. ಇದು ನೀರ್ ತುಂಬಲಕ್ಕ ಅದ ಅನುಕೂಲ. ಹೆಣ್ಮಕ್ಳಿಗೆ ಇಲ್ಲ. ಹೆಣ್ಮಕ್ಳು ಯಾವಾಗಲೂ ಊರಾಗ ತಮ್ಮ ಮನೆ ಮುಂದೆ ಒಕ್ಕೊಳಕತ್ತಾರ. ಅವಾಗ ನಾವು ಚೇರ್ಮನ್ ಇದ್ದಾಗ ಎಲ್ಲ ಹೊರಗೆ ಮಾಡಿದ್ದೆವು. ಈಗ ಏನದಲ್ಲ, ಎಲ್ಲಿ ಸರಿ ಇಲ್ಲ. ನಾವು ಮಾಜಿ ಚೇರ್ಮನ್, KPCC ಆಕ್ಟಿವ್ ಮೆಂಬರು. ಇಲ್ಲಿ ಚರಂಡಿ ಕ್ಲೀನ್ ಮಾಡೋದು ಯಾರೋ ಗ್ರಾಮ ಪಂಚಾಯತ್. ಚರಂಡಿ ಮೊದಲ ಆಗ್ಬೇಕು. ಮೊದಲ ಹೆಣ್ಮಕ್ಳು ಶೌಚಾಲಯ ಆಗ್ಬೇಕಾಗ್ಯದ, ಆ ಶೌಚಾಲಯ ಆಗಿಲ್ಲ. ಅವು ಮೂಲಭೂತದ ನಮ್ಮಲ್ಲಿ ಬಾಳ ಕೊರತೆ ಅದ. ಈಗ ಹೇಳ್ಬೇಕಂದ್ರೆ ರೈತರಿಗೆ ಜಮೀನು ಹೋಲಾಕ ರಸ್ತೆ ಸರಿ ಅದಾವ್ರಿ? ಇಲ್ಲ, ರಸ್ತೆ ಇಲ್ಲ. ನಾವು ಆಯುಕ್ತಕ್ಕೆ ಭೇಟಿಯಾಗಿ ಬಂದೆವು. ನಮ್ಮಲ್ಲಿ ಇದ್ರವ್ರು ಅವಕ್ಕನ್ನ ಎಲ್ಲ 2 ಕಿಲೋಮೀಟರ್ ಹಾಕ್ತೇವೆ ಅಂತ ಹೇಳ್ಯಾರ, ಇನ್ನ ಹಾಕಿಲ್ಲ. ಒಂದು ಮಾತ್ರ 8 ಕಿಲೋಮೀಟರ್ ಮಾಡಿಸೇವು, ರೆಪ್ನಾಳ ಟು ಬಿಸ್ನಾಳ. ಅದನ್ನೊಂದು ಆಯುಕ್ತರವ್ರು ಇದು ಮಾಡ್ಯಾರ. ಬೇರೆ ಕಡೆ ರಸ್ತೆ ಯಾವಾಗಲ್ರಿ? ಇಲ್ಲ, ಯಾವ ಇದನ್ನ ಇಲ್ಲ ರಸ್ತೆಗಳು. ಈಸ್ ದಿನ ಹಾಯ್ಲಾಕ್ ಬರ್ಲಾರ್ದಂಗಿತ್ತು ಅಂತದ್ದು. ಈಗ ನಾವು ಮಾಡ್ಕೊಂಡೆವು. ಈಗ ಅದು ರಾಡ್ ಎಲ್ಲ ಕ್ಲಿಯರ್ ಆಗ್ಯದ. 8 ಇದು ಎಲ್ಲಾ ಕಡೆ 2 ಕಿಲೋಮೀಟರ್ ಆಗ್ಬೇಕು. ಎಲ್ಲಾ ಕಡೆ ಒಟ್ಟು ರೈತರಿಗೆ ಏನು ಇಲ್ಲ, ರೈತರ ಸೌಕರ್ಯನೇ ಇಲ್ಲ. ರೈತರು ರಗಡ ಬಡದಾಡಿದ್ರು ಅವ್ರಿಗೆ ಏನೋ ಇಲ್ಲಿ ವ್ಯವಸ್ಥೆ ಇಲ್ಲ. ಅದಕ್ಕ ನೀವು 15 ಮಂದಿ ಉಳ್ದದ. 15 ಮಂದಿ ಕುಮಾರಸ್ವಾಮಿ ಇದ್ದಾಗಿಂದ ಬಿಲ್ ಉಳ್ದದ, ಎಲ್ಲಿ ಕೊಡಲ್ಲ. ಒಟ್ಟ ಕೊಟ್ಟಿಲ್ರಿ ಇಲ್ಲ ಇಲ್ಲ. ಅಂದ್ರೆ ಹೊಲಗಳಿಗೆ ಕೆನಲ್ ವ್ಯವಸ್ಥೆ ಅದಾವ್ರಿ? ಕೆನಲ್ ವ್ಯವಸ್ಥೆ ಈಗ ನಡೆದಾರೆ, ಆದ್ರೆ ನೀರ್ ಬಿಟ್ಟಿಲ್ಲ ಎಲ್ಲಿ. ಕಾಮಗಾರಿನ ನಡೆದವ್ರಿ? ನಡೆದಾವ, ನೀರ್ ಬಿಟ್ಟಿಲ್ಲ ಇನ್ನ ಎಲ್ಲಿ ಇಲ್ಲ. ಈ ಮೇನ್ ಕೆನಲ್ ನೀರ್ ಬಿಟ್ಟಾರ, ಅವು ಹೋದವು. ಇನ್ನ ಚಿಕ್ಕ ಇದು ಕೆನಲ್ ಇನ್ನ ನೀರ್ ಬಿಟ್ಟಿಲ್ಲ, ಪೂರ್ತಿ ಆಗಿಲ್ಲ. ಈಗ ರೈತರಿಗೆ ಬೆಳೆ ಬಂದ್ರಿ? ಅದು ಸರಿಯಾಗಿ ಬಂದಿಲ್ಲ. ಅದು ಬೆಳೆ ವಿಮಾರೆ ಅಂದ್ರೆ ಮೊನ್ನೆ ಇದು ಸೂಟ್ ಆಯ್ತಲ್ಲ, ಎಕರೆಕ ಎಲ್ಲಾ ಕಡೆ ಬಾಳ ಹಾಕ್ಯಾರ. 4 ಎಕರೆ ಇದ್ದವಾಗ ಇದ್ರಾಗ 29 ಎಕರೆ ಬಂದಾವ, 29,000. ಈಗ ನಮ್ಮಲ್ಲಿ 4 ಎಕರೆ ಇದ್ರು 13,000 ಬಂದಿಲ್ಲ. ಅಂದ್ರೆ ಬಾಳ ಕಡಿಮೆ ಅದ ದುಡ್ಡು. ಬಾಳ ಕಡಿಮೆ ಆಗ್ಯದ್ರಿ. ಕೆಲವ್ರಿಗೆ ಬಂದ, ಕೆಲವ್ರಿಗೆ ಇಲ್ಲ. ನೀರಿನ ಸೌಕರ್ಯ ಈಗ ನಮ್ಮಲ್ಲಿ ನಳಗಳು ಸರಿಯಾಗಿ ಬರೋಲ್ಲ. PDO ನಮ್ಮಲ್ಲಿ ಬಂದಿಲ್ಲ. PDO ಯಾರದ್ ಗೊತ್ತಿಲ್ಲ, ಗ್ರಾಮಸ್ಥರ ಹೇಳ್ಯಾರಿ. PDO ಗೊತ್ತಿರ್ತಾರ ಯಾರಿಗೂ? ಅದೇ ಬಂದಿಲ್ಲ. ಅವನು ಇದ್ರು ರಗಡ ಸಲ ಹೇಳೇವು, ಬರ್ತೇವತ್ತನ ಬಂದಿಲ್ಲ. ಬೀದಿ ದೀಪಗಳ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಇಲ್ಲಿ ರೈತರದ ಅದ ಆಗ್ಲಿ ಮತ್ತು ಇತರ ಜನರದ್ದು ಯಾವ ಕುಂದು ಕೊರತೆ ಇಲ್ಲ. ಹೆಣ್ಮಕ್ಳ ಸಲುವಾಗಿ ರೋಡ್ ಮ್ಯಾಗ ಸಂಡಸ್ ಕುಂದಿರ್ತಾರ. ಅವ್ರು ಹಾಕ್ರಿ ಅಂತ ರಗಡ ಸಲ ಹೇಳೇವು, ಯಾವ ಒಂದು ಆಗಲ್ಲ. ಅವ್ರದ್ದು ಒಂದೇ ಸಮಸ್ಯೆ ಬಾಳ, ಶೌಚಾಲಯ ಸಮಸ್ಯೆ ಬಾಳ ಅದ.
ಚಲೋ ವಿಡಿಯೋ. ಇದೆ ಅಂದ್ರೆ ರೋಡ್ ಇದೆ. ವಿಡಿಯೋ ಚಲೋ ಪೂರ್ತಿ ನೋಡ್ರಿ ಗಲೀಜ್ ನೀರೆಲ್ಲ ಈ ಕಡೆ. ಎಲ್ಲ ರೋಡ್ ಮೇಲೆ ನೀರು ಹರಿದ್ಕೊಂಡಿಲ್ಲ. ಈ ಕಡೆ ಏನಂತ ಸ್ವಲ್ಪ ಅದು ಬೆಂಬಲ ಯಾರು ಇಲ್ಲ ನೀರಿಂದ ವ್ಯವಸ್ಥೆ ಹೆಂಗದ ಇಲ್ಲಿ ರಮ್ಯಾಳದಾಗ? ಸರ ಫಿಲ್ಟರ್ ನೀರ್ ಕುಡಿಬೇಕಂದ್ರ ಅಲ್ಲಿ ಬಸವನಪ್ಪನ ಗುಡಿಗೆ ಹೋಗ್ತಿರಿ ಸರ ನಡ್ಕೋತ ಕಂಡಾಬಿಟ್ಟಿ ಹೆರನ್ ಅದ್ರಿ. ಈ ಫಿಲ್ಟರ್ ನೀರಿಂದ ಇದ್ದಿದ್ದು ಎಲ್ಲ ಒಂದೊಂದೊಂದು ಮಾರಾಕ್ತಾರ ಸರ್. ನೋಡ್ರಿ ಇದು ಕಸ್ಬರ್ಗಿ ಇಟ್ಟಾರ ಒಳಗಿದು ಗೋಡೌನ್ ಮಾರ್ಯಾರ ಅಂತ ಹೇಳ್ತೀರಿ. ಇದು ಮಾತಾಡ್ತೀನಿ ನಾನು ಏನ್ರಿ ಈಗ ನಾವು ಪಂಚಾಯತಿಗೆ ಹೋಗೋಣ ನನ್ ಬರೀ ಹಿಡಿತಾರ ನಾವು ಬಡ್ರು ಇದ್ಗದಾಗ ಹೇಳ್ಬೇಕಂತ. ರೊಕ್ಕ ಕೊಟ್ರೆ ಮುಂದಿನ ಕೆಲ್ಸ ಅಣ್ಣ, ರೊಕ್ಕ ಕೊಡ್ಲಿಕ್ಕೆ ಮಾಡೋದಿಲ್ಲ. 3 ವರ್ಷ ಆಯ್ತು ಬೆಳೆ ಪರಿಹಾರ ಬಂದಿಲ್ಲ, ಬೆಳೆ ವಿಮಾ ಬಂದಿಲ್ಲ. ಕೆಲವೊಬ್ರು ಬಂದವು, ಕೆಲವೊಬ್ರು ಇಲ್ಲ. ಕೆಲವೊಬ್ರು ಇಲ್ಲ. ನೇರವಾಗಿ ಅಕೌಂಟ್ ಬಂದೇನ್ರಿ? ನೇರವಾಗಿ ಅಕೌಂಟಿಗೆ ಬಂದವು, ಒಬ್ಬರಿಗೆ ಬಂದಿಲ್ಲ. ಒಬ್ಬರಿಗೆ ಕಂತ ಹಾಕ್ಯಾರ, ಕಂತ ಹಾಕಿದ್ರು ಒಂದ್ ಕಂತ ಬಂದಿಲ್ಲ, ಒಂದ್ ಕಂತ ಬಂದವು. ಅಂದ್ರೆ ಸರ್ಕಾರದಿಂದ ಸರಿಯಾಗಿ ಹಣ ತಲುಪಿಲ್ರಿ. ಹಣ ತಲುಪಿಲ್ರಿ. ಬೆಳೆ ಪರಿಹಾರ, ಬೆಳೆ ವಿಮೆ ಯಾವ್ದು ಬಂದಿಲ್ಲ. 3 ವರ್ಷ ಆಯ್ತ್ರಿ. 3 ವರ್ಷ ಆಯ್ತು ಹಾಕಿ. 3 ವರ್ಷದಿಂದ ಇದುವರೆಗೂ ಬಂದಿಲ್ಲ ಯಾರಿಗೂ ದುಡ್ಡು. ಅದು ಬಂದ್ರೇನ್ರಿ 6 ಎಕರೆಕ 3,000 ಹಿಂಗ್ ಬಂದವ್ರಿ. ಎಕರೆ ಎಷ್ಟ್ ಹಾಕ್ತಾರೆ ಬೆಳೆ ವಿಮಾ? ಎಕರೆಕ ಪರಿಹಾರ ಎಷ್ಟ್ ಹಾಕ್ತಾರಿ? ಎಕರೆಕ ಅದು 2,000 ಬಂದಾವ, 3,000 ಬಂದವ್ರಿ. ಅಂದ್ರೆ ಟೋಟಲಿ ಅದು ಮೇಲಾಟ ಏನಂತ ನೀರಾವರಿ ಏನಂತ 27 ಹಾಕ್ಬೇಕಂತ ಇದು ಮಾಡಿದ್ರು ಅವ್ರು. ಆ ಎಲ್ಲಾ ಬಿಟ್ಟಕಿಸಿಂದ 3,000 5,000 ಹಿಂಗ ಹಾಕ್ಯಾರ. ಅಂದ್ರೆ ಒಟ್ಟು ಸಂಪೂರ್ಣವಾಗಿ ಒಟ್ಟು ದುಡ್ಡು ಬಂದಿಲ್ಲ ಯಾರಿಗೂ? ದುಡ್ಡು ಬಂದಿಲ್ಲ. ಕೆಲವ್ರಿಗೆ ಬಂದಾವ, ಕೆಲವ್ರಿಗೆ ಬಂದಿಲ್ಲ. ಅದು ಬಹಳ ಕಡಿಮೆ ಹಾಕಿರ ದುಡ್ಡು. ಕಡಿಮೆ ಹಾಕ್ಯಾರ. ಇನ್ನು ಪರಿಹಾರ ಕೂಡ ಆಗಿಲ್ಲ ಅದು. ಇನ್ನಾಗ ಪರಿಹಾರ ಕ್ಲಿಯರಿಟಿ ಆಗಿಲ್ಲ. ಕೇಳ್ಬೇಕು ನೀವು ಅಗ್ರಿಕಲ್ಚರ್ ಆಫೀಸ್ ಬೇಗಡೆಯಾಗಿ ಹೋಗಿ ಕೇಳೇವ್ರಿ. ಏನಂತಾರೆ ಅವ್ರು? ಅದು ನಮ್ಗ್ ಸಂಬಂಧ ಅಲ್ಲ, ತಹಸೀಲ್ದಾರ್ ಸಂಬಂಧ. ತಹಸೀಲ್ದಾರ್ ಸಾಹೇಬ್ರಿಗೆ ಕೇಳ್ರ ತಕ್ಷಣ ಹೇಳ್ಬೇಕು. ಅಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ ಅವ್ರೇನಂತ ಬರ್ತದ ವೇಟ್ ಮಾಡೋ ತಕ್ಷಣ ಹೇಳ್ತಾರೆ. ಬರೇ ಬರ್ತಾ ವೇಟ್ ಮಾಡ್ರಿ ಅಂತ. ಅಂದ್ರೆ ಸರ್ಕಾರಿ ಅನುದಾನ ಅಂತ ಹೇಳ್ತಾರೆ. ಬರೇ ಅನುದಾನ ಆಗಿಲ್ಲ, ಅನುದಾನ ಬಂದ್ರೆ ಕೊಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ಹೊಲಗಳಿಗೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಆದ್ರಿ? ಹೊಲಗಳ ನೀರಿನ ವ್ಯವಸ್ಥೆ ಸರಿಯಾಗಿಲ್ರಿ. ಕೆನಲ್ಗಳು ನೀರಿಗೆ ಬರಲ್ರಿ ಒಂದೊಂದ್ ತಾಲಿ. ಆದ್ರೆ ಕೆನಲ್ ವ್ಯವಸ್ಥೆ ಆದ್ರಿ? ಕೆನಲ್ ಅದಾವ್ರಿ. ಆದ್ರ ಬಟ್ ಒಂದೊಂದ್ ತಾಲಿ ಇನ್ನ ಕೆನಲ್ಗಳು ಮುಂದ ಕಂಪ್ಲೀಟ್ ಆಗಿಲ್ರಿ. ಕಂಪ್ಲೀಟ್ ಆಗಿಲ್ಲ, ಅರ್ಧ ಕಾಮಗಾರಿ ನಡೆಸಾತಾರ, ಫುಲ್ ಆಗಿಲ್ರಿ. ಹಂಗಾಗಿ ನೀರಿನ ವ್ಯವಸ್ಥೆ ಅಲ್ರಿ? ನೀರಿನ ವ್ಯವಸ್ಥೆ. ಮತ್ತೆ ಇಲ್ಲಿ ರೈತರಿಗೆ ಹೊಲಗಳಿಗೆ ಹೋಲಾಕ ರಸ್ತೆ ವ್ಯವಸ್ಥೆ ಇದಾರೆ ಇಲ್ಲ ಕಡೆ? ಅದನ್ನು ರಸ್ತಾನು ಸ್ವಲ್ಪ ಸಮಸ್ಯೆ ಅದಾರಿ. ಒಬ್ಬರು ಒಂದು ಬದುವಿನ ದಂಡಿಗೆ ಹೋದ್ರ ಅವ್ರು ಬೈತಾರ ಮಂದಿ ಜನಗಳು. ಮತ್ತೊಬ್ರು ಆ ರಸ್ತಾ ಬಿಟ್ಟು ಬೇರೆ ರಸ್ತಾಕ್ ಹೋದ್ರ ಆ ರಸ್ತಾ ಸಮಸ್ಯೆ ನಕಾಶ್ ತಗೊಂಡ್ ಹಾಯರತ್ತೆ ಒಬ್ರು ಇರ್ತಾರ. ಅಂದ್ರ ಹೋಗ್ಲಾಕ ದಾರಿ ವ್ಯವಸ್ಥೆ ಇಲ್ರಿ ರಸ್ತೆಗಳು? ಆದ್ರೆ ಕೆಲವೊಂದ್ ಕಡೆ ಇದ್ದಿ ರಸ್ತೆ ಮಾಡ್ಯಾರೇನ್ರಿ? ಇದ್ದಿ ರಸ್ತೆ ಮಾಡ್ಯಾರ. ಅದ್ರ ಸ್ವಲ್ಪ ಅಲ್ಲೆಲ್ಲ ನೀರ್ ನಿಂತಲ್ಲಿ ಸ್ವಲ್ಪ ಇದು ಹಾಕ್ಯಾರ, ಕಲ್ಲು ಗರ್ಸ್ ಹಾಕಿ ಮಾಡಿದ್ರಿ. ಅದನ್ನ ರೋಡ್ಗಳ ವ್ಯವಸ್ಥೆ ಆಗಿಲ್ರಿ? ರೈತರಿಗೆ ಸಮಸ್ಯೆ ಅದಾವ ಜಾಸ್ತಿ. ಸಮಸ್ಯೆ ಊರಾಗ ಮತ್ತೆ ಇಲ್ಲಿ ಗ್ರಾಮಗಳದಾಗ ಸಿಸಿ ರೋಡ್ ವ್ಯವಸ್ಥೆ ಆಗಿರಲ್ಲ ಕಡೆ? ಸಿಸಿ ರೋಡ್ ಅಂತ ಕೆಲವೊಂದ್ ತಲೆ ಆಗಿಲ್ಲ, ಕೆಲವೊಂದ್ ತಲೆ ಆಗ್ಯಾವ. ಚರಂಡಿ ವ್ಯವಸ್ಥೆ ರೀ? ಚರಂಡಿ ವ್ಯವಸ್ಥೆ ಮೇನ್ ಇಲ್ಲ ಅಲ್ಲಿ ಚರಂಡಿ ವ್ಯವಸ್ಥೆ. ಇಲ್ಲಿ ಒಳಗಡೆ ಇಲ್ರಿ? ಒಟ್ಟು ಒಳಗಡೆ ಇಲ್ರಿ. ಇದೇ ಚರಂಡಿ, ಸಣ್ಣ ಚರಂಡಿ. ಊರಾಗ ಶೌಚಾಲಯ ವ್ಯವಸ್ಥೆ ಏನ್ರಿ? ಶೌಚಾಲಯ ಹೆಣ್ಣು ಮಕ್ಳಿಗೆ ಶೌಚಾಲಯ ಇಲ್ರಿ. ಹೆಣ್ಣು ಮಕ್ಳಿಗಪ್ಪ ಅಂದ್ರೆ ಬೈಲಿ ಸೀಮಿ, ಬೈಲಿ ಹೋಗೋದ್ರಿ, ರೋಡಿಗೆ ಹೋಗ್ತಾರ. ಹೊಲಗಳಿಗೆ ರೋಡ್ಗಳಿಗೆ ಹೋಗೋದ್ರಿ? ಹೊಲಗಳಿಗೆ ರೋಡಿಗೆ ಹೋಗೋದು. ಅದು ಇಲ್ಲಿ ಕತ್ತಲಾದಗಳೇ ಅಗದೇ ರೋಡ್ ಸೈಡ್ ಬಂದ್ ಕುಂದಿರ್ತಾರ ಹೆಣ್ಮಕ್ಳು. ಆಗಲ್ಲ ಸಂಡಸ್ಗೆ ಹೋಗಂಗಿಲ್ಲ ಅವ್ರು. ಅಂದ್ರೆ ಸಮಸ್ಯೆ ಅದ್ರ, ಶೌಚಾಲಯ ಸಮಸ್ಯೆ ಬಾಳ ಅದ್ರಿ ಇಲ್ಲಿ ಊರಾಗ. ಗ್ರಾಮದೊಳಗೆ ಏನ್ರಿ ಸೊಳ್ಳೆಗಳ ಕಾಟದ್ರ ಬಂದು ಪುಡಿ ಹೊಡಿತಾರೇನ್ರಿ? ಪುಡಿ ಹೊಡಿತಾರಿ. ಯಾವಾಗ್ರೆ ಜಾತ್ರೆ ಮತ್ತ ಏನ್ರಿ ಹಬ್ಬ ಹರಿದಿನಗಳು ಬಂದ್ರ ಅಷ್ಟೇ ಇದು ಮಾಡ್ತಾರ. ಇಲ್ಲಿ ಗ್ರಾಮಗಳ ಕಸದ ಗಾಡಿ ಬರ್ತದ್ರಿ? ಕಸದ ಗಾಡಿ ಬರಲ್ರಿ. ಬರೋದ್ರಿ? ಎಲ್ಲಿ ಬರ್ತದ್ರಿ? ಇಲ್ಲಿ ಮೆಂಬರ್ಗಳು ಬರ್ತಾರ, ಇಲ್ಲಿ ಪಿಡಿಒಗಳು ಬರ್ತಾರೇನ್ರಿ ಊರಾಗ? ಯಾವಾಗ ಬರ್ತಾರೆ, ಯಾವಾಗ ಬರ್ತಾರೆ ಅವ್ನ ಮಾರಿ ನೋಡಿಲ್ಲ. ಮಾರಿ ನೋಡಿಲ್ರಿ? ಒಟ್ಟ ಈ ಕಡೆ ಬರೋದಿಲ್ರಿ ಒಟ್ಟ? ಗರ್ಪಟಿ ತುಂಬಕ್ ಅವ್ರು ಬರಲ್ಲೇನ್ರಿ? ಗರ್ಪಟಿ ತುಂಬಕ ವರ್ಷಕ್ಕೊಮ್ಮೆ, 2 ವರ್ಷಕ್ಕೊಮ್ಮೆ, 3 ವರ್ಷಕ್ಕೊಮ್ಮೆ ಬರ್ತಾರ. ಆದ್ರೆ ಪಿಡಿಒಗಳು ಬರಲ್ರಿ? ಬೇರೆದವ್ರು ಬರ್ತಾರ? ಬೇರೆದವ್ರು ಬರ್ತಾರ. ಬಂದ್ ತುಂಬ್ಕೊಂಡು ಹೋಗ್ತಾರ. ಊರಾಗ ಬೀದಿ ದೀಪ ವ್ಯವಸ್ಥೆ ಅದಾರ ಕರೆಕ್ಟ್? ಎಲ್ಲಾ ಕಡೆ ಅದಾರ. ಮತ್ತೆ ಇಲ್ಲಿ ಹೆಣ್ಮಕ್ಳಿಗೆ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಒಟ್ಟೆ ಇಲ್ರಿ? ಅದು ಒಂದು ಮಾಡ್ಬೇಕು ಅಷ್ಟೇ. ಇಲ್ಲಿ ರೇಷನ್ ಹಂಚ್ತಾರ ಊರಾಗ? ರೇಷನ್ ಹಂಚ್ತಾರಲ್ಲ, ತಿಂಗಳ ಹಂಚ್ತಾರ ಕರೆಕ್ಟಾಗಿ? ಅದೇನಪ್ಪ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ ರೇಷನ್. ಮತ್ತೆ ಇಲ್ಲಿ ಹುಡುಗರಿಗೆ ಸ್ಕೂಲ್ಗಳಿಗೆ ಹೋಗಕ್ ಬಸ್ ವ್ಯವಸ್ಥೆ ಅದಾವೆ?
ಬಸ್ ಗೌರ್ಮೆಂಟ್ ವ್ಯವಸ್ಥೆ ಅದಾವಲ್ರಿ ವ್ಯವಸ್ಥೆ ಅದಾವ್ರಿ ಖಾಸಗಿ ವ್ಯಾನ್ಗಳು ಅದಾವ್ರಿ ಜಾಸ್ತಿ ಈಗ ಹ್ಮ್ ಖಾಸಗಿ ಇದು ಸ್ಕೂಲಿಗೆ ಹೋಗ್ತಾರೆ ಹ್ಮ್. ಅವ್ರಿಗೆ ಹೋಗಿಸಿ ಕುಡಿ ನೀರಿನ ವ್ಯವಸ್ಥೆ ಅದಾವ್ರಿ ಕುಡಿ ನೀರಿನ ವ್ಯವಸ್ಥೆ ರೀ ವ್ಯವಸ್ಥೆ ಅದ್ರಿ ಇವ್ರ ಕುಡಿ ನೀರು ಬರ್ತಾವ್ರಿ ಏನ್ ರಸ್ತೆ ರೀ ಮಳೆ ಬಂದ್ರಂತೂ ಇಲ್ಲೇ ನಿಂದಿರ್ಸಿ ಇಲ್ಲೇ ವಿಡಿಯೋ ಮಾಡೋದು ಸರ್ ಇಲ್ಲೇ ನಿಂದಿರ್ಸಿ ಇಲ್ಲೇ ಸ್ಟೇಟ್ಮೆಂಟ್ ಕೊಡೋಣ ಬಾ ಇಲ್ಲಿಂದ ಇದು ಮೇನ್ ರೋಡ್ ರೀ ಬಿಸ್ನಾಳ್ ಹೋತದ್ರಿ ಅದು ರೀ ಇದಕ್ಕ ಸರಿಯಾಗಿ ರೋಡಿನ ವ್ಯವಸ್ಥೆ ಏನು ಇಲ್ರಿ ಎಲ್ಲಿ ಒಂದ್ ಟ್ರಿಪ್ ಗರ್ ಸೈಕಲ್ ಏನೂ ಇಲ್ಲ ಇಷ್ಟಾದ್ರೂ ಮಳೆ ಆಗಿಂದ ಇನ್ನಾದ್ರೂ ಇದನ್ನ ಪಕ್ಕಕ್ಕೆ ರಾಡ್ಯದ್ರಿ ಸೈಡ್ ಎಷ್ಟು ಅವಾಗ ಇಲ್ಲಿ ಹಾಯ್ಲಾಕ್ ಬರ್ತಿದಿಲ್ರಿ ಏನು ನಡ್ಕೋತ ಹೋಗುದಂದ್ರ ಹೆಂಗ್ರಿ ಮಳಕಾಲ ಮಟ್ಟ ರಾಡ್ಯಾಗಿ ಹೋಗ್ಬೇಕ್ರಿ ರಾಡ್ಯಾಗಿ ಬರ್ಬೇಕು ಇಲ್ಲಿದಿಂದ ಅಲ್ಲಿ ತನ 1 ಕಿಲೋಮೀಟರ್ ಒಟ್ಟು ರಾಡ್ಯಾಗಿ ಹೋಗ್ಬೇಕ್ರಿ ಒಟ್ಟು ಇಲ್ಲೆಲ್ಲ ರೈತರು ಇಲ್ಲ ಒಡ್ಡಾಡ್ರಿ ಇಲ್ಲೇ ಎಲ್ಲಾ ಹಿಡಿ 90% ರೈತರು ಇಲ್ಲೇ ತಿರುಗಾಡ್ತಾರ ಇದೇ ರೋಡಿಗೆ ಕಬ್ಬಿನ ಗಾಡಿ ಇಲ್ಲ ಇಲ್ಲೇ ಕಬ್ಬಿನ ಗಾಡಿ ಎಲ್ಲಾ ಇಲ್ಲೇ ಹೋಗ್ತಾವ್ರಿ ಹೋದ್ರಿ ಸದ್ ನಾವ್ ಏನ್ ಮಾಡಿ ಕಬ್ಬ್ ಹೋಗ್ಬೇಕಂತೇಳಿ ನಾವ್ ರೈತರು ಏನ್ ಮಾಡ್ತೇವ್ರಿ ಮನುಷ್ಯಾಗ 2,000 ರೂಪಾಯಿ ಪಟ್ಟಿ ಹಾಕ್ತೇವ್ ನಾವು ಪಟ್ಟಿ ಹಾಕಿ ದಾರಿ ಮಾಡ್ಕೊಂಡ್ ಕೇಸಿಂದ ಕಬ್ಬಿನ ಗಾಡಿ ಹಚ್ತೇವೆ ಕಬ್ಬಿನ ಗಾಡಿ ಹಚ್ತೀವಿ ಅಂದ್ರೆ ಗ್ರಾಮಸ್ಥರಿಗೆ ನೀವು ದುಡ್ಡು ಹಾಕಿ ಮಾಡ್ತೀರಿ ಈಗ ಹಾ ರೀ ಒಟ್ಟು ಇವಾಗ ಈ ಕಡೆ ಮತ್ತೆ ಈ ಕಡೆ ಎರಡು ಸೈಡ್ ಒಟ್ಟು ರೋಡ್ ಆಗಿ ವ್ಯವಸ್ಥೆ ಆಗಿಲ್ರಿ ಈ ರೋಡ್ ಹಂಗೆ ಅದ್ರಿ ಈ ರೋಡ್ ಹಂಗೆ ಅದ್ರಿ ಈ ಕಡೆನೂ ರೈತರ ಹೋಗ್ತಾರ ಈ ಕಡೆ ಈ ಕಡೆ ಎಲ್ಲಾ ರೈತರು ಹೊಲಗಳಿಗೆ ಹೋಗೋ ದಾರಿನದಾವ್ರಿ ಎರಡು ಕಡೆ ಒಟ್ಟು ಇಲ್ಲಿ ಅಷ್ಟ ಇದೆ ಟ್ರ್ಯಾಕ್ಟರ್ ಕೂಡ ಬರುವಂತ ವ್ಯವಸ್ಥೆ ಇಲ್ಲ ಟ್ರ್ಯಾಕ್ಟರ್ ಯಾಕೆ ಒಟ್ಟ ಏನು ಹೋಗಂಗಿಲ್ಲ ತಿಳಿರಿ ನೀವು ಟ್ರ್ಯಾಕ್ಟರ್ ಮತ್ತೆ ಇಲ್ಲಿ ಎತ್ತಿನ ಗಾಡಿ ಹೋಗ್ಬೇಕಾದ್ರೆ ಎತ್ತ ಮುಕ್ಕೊಂಡ್ ಹೋಗ್ತಾವ್ರಿ ಒಳಗ ರಾಡ್ಯಾಗಿಲ್ಲಿ ಸಂಪೂರ್ಣ ಎಲ್ಲಾ ಗಲೀಜ್ ಆಗ್ತಾವ್ರಿ ಒಟ್ಟು ಪೂರ್ತಿ ಗಲೀಜ್ರಿ ಮೊಳಕಾಲ್ ಮಟ್ಟ ರಾಡ್ ಇರ್ತಾವ್ರಿ ಎತ್ತ ಮುಕ್ಕೊಂಡ್ ಹೋಗ್ತಾವ್ರಿ ಇವೆಲ್ಲ ಸ್ವಲ್ಪ ವೇಟ್ ಇದ್ರ ಕೆಲವೊಂದ್ ಕಡೆ ಗರ್ಸ್ ಹಾಕಿದ್ರೆ ನೀವೇ ಹಾಕಿದ್ರಿ ಗ್ರಾಮಸ್ಥರೇ ಗ್ರಾಮಸ್ಥರ ಹಾಕಿದ್ದಾರಿ ಗರಸರು ಒಟ್ಟು ಯಾವ ರಸ್ತೆಗಳು ಒಟ್ಟು ಆಗಿಲ್ಲ ಇಲ್ರಿ ಈ ಸದ ನಾಳೆ ರೀ ಈಗ ನಾವೇ ರೀ ಈಗ 16 ಮಂದಿಗಳಿಗೆ ಮನುಷ್ಯ 2,000 ರೂಪಾಯಿ ಪಟ್ಟಿ ಹಾಕಿ 26,000 ರೂಪಾಯಿ ಐತ್ರಿ ಹಾ ರೀ 16 ಮಂದಿ ರೊಕ್ಕ ಹಾಕಿಸಿಂದ ಈಗ ನಾಳೆಗೆ ಇವ್ ಕುಣಿಚಿ ರಾಡಿದ್ದಲ್ಲಿ ಗರ್ಸ್ ಹೋಗಿದ್ದು ಇವು ಕುಣಿಚಿಗಳು JCB ಹಚ್ಚಿ ಸಾಫ್ ಮಾಡೋದು ಎಲ್ಲಾ ಕೆಲಸ ನಾವೇ ಮಾಡ್ಕೊಳತ್ತೀವಿ ಯಾಕಂದ್ರ ನಮ್ ಕಬ್ಬ್ ಹೋಗ್ಬೇಕಲ್ರಿ ಇಲ್ಲಿಕ ನಮ್ ಕಬ್ಬ್ ಹೋಗಂಗಿಲ್ಲ ಅದೇ ಈ ಕಬ್ಬೆಲ್ಲ ಅದಕ್ಕೆ ನಿಂತಾರಿಲ್ಲ ಇವು ಅದಕ್ಕೆ ಕಟಾವಾಗಿಲ್ಲ ಒಟ್ಟು ಅದಕ್ಕೆ ಕಟಾವಾಗಿಲ್ರಿ ಒಟ್ಟು ಗಾಡಿ ದಾರಿನೇ ಇಲ್ಲಲ್ರಿ ಸರ್ ಮೇನ್ ದಾರಿನೇ ಇಲ್ಲಲ್ರಿ ಹಂಗಾಗಿ ಈ ಕಡೆ ಎಲ್ಲ ಒಟ್ಟು ಏರ್ದಾಗ ಫುಲ್ ಕಬ್ಬು ಹಂಗಿದ್ರಿ ಯಾವ ಕಟಾವಾಗಿಲ್ಲ ಯಾವ ಕಟಾವಾಗಿಲ್ರಿ ನಮ್ ಕಬ್ಬಿನ ಏರಿಯಾ ಬಾಳ ಅದ್ರಿ ಆ ಕಡೆ ಈ ರೂಟಿಗೆ ರೀ ಆ ಕಬ್ಬು ನಾವ್ ಒಬ್ರು ಎಲ್ಲಿ ಒಂದ್ ಕಬ್ಬು ಕಡದಿಲ್ರಿ ಹೋಗ್ಲಕ್ ದಾರಿ ಇಲ್ರಿ ಆದ್ರೆ ನೀವೇ ದುಡ್ಡು ಮನೆ ರೀ ಅಲ್ಲಿ ಉಸ್ಕಿನ ಗಾಡಿ ಒಂದ್ ತಿರ್ಗಾಡ್ತಾವ್ರಿ ಗಾಡಿ ಮ್ಯಾಗ ಬಿದ್ದು ಕಣ್ ನೋಡ್ರಿ ಹೆಂಗ ಅದ ಈಗ ರೀ ಕೈ ಕೆತ್ಕೊಂಡಿ ಬರೀ ಸೆಂಟರ್ ಇಷ್ಟೇ ಹೋಗ್ಬೇಕ್ರಿ 1 ಫೂಟ್ ರಸ್ತಾದಾಗೆ ಸೆಂಟರ್ದಾಗ ಹೋಗ್ಬೇಕು ಆ ಕಡೆ ಈ ಕಡೆ ಸ್ವಲ್ಪ ಹೊಳ್ಳಾಡಿದ್ರ ಗಾಡಿ ಹಾಕೊಂಡ್ ಬಿದ್ದು ಕೈ ಏರಿ ಕಾಲ್ರೆ ಮುರ್ಕೋಬೇಕು ಆ ಪರಿಸ್ಥಿತಿ ಅದ ದಾರಿ ಒಟ್ಟು ಅಡ್ಡಾಡಕ್ಕೂ ಇಲ್ಲ ಸಂಪೂರ್ಣ ಕಷ್ಟ ಒಟ್ಟ ಅಡ್ಡಾಡದ ರಾತ್ರಿ ಅಂತೂ ಬರ್ತೇವಂದ್ರ ಸುಮ್ ಗಾಡಿ ಅಲ್ಲಿ ಹಚ್ಚಿ ನಡ್ಕೋತ ಬರ್ಬೇಕು ನಾವು ಬೋರ್ದೇ ಆಗಲ್ರಿ ಸೈಕಲ್ ಮೋಟರ್ ಇದ್ರು ಬೋರ್ದಾಗಲ್ರಿ ರಾತ್ರಿ ಯಾಕಂದ್ರೆ ಸಂಪೂರ್ಣ ಎಲ್ಲ ರೋಡ್ ಎಲ್ಲ ಹದಿಗೆಟ್ ಹೋಗ್ಯಾರ ಒಟ್ಟು ಯಾರಿಗೆ ಪಿಡಿಒ ಹೇಳಕ್ ಹೋದ್ರ ಅವ್ರು ಕೇಳಂಗಿಲ್ರಿ ಯಾರಿಗ್ ಹೇಳ್ಬೇಕ್ರಿ ಜಿಲ್ಲಾ ಪಂಚಾಯತ್ ಹೇಳಕ್ ಹೋದ್ರ ಅಲ್ಲಿ ಇಲ್ರಿ ಇನ್ನೇನಾಗ ಮಾತಾಡಿದ್ರಲ್ರಿ ಮುರಾಳವ್ರು ಅವ್ರು ದಿನ ಇದೇ ಕೆಲಸ ಮಾಡ್ತಾರ್ರಿ ಅವ್ರ ದಿನ ಹೇಳ್ತಾರ ಬರ್ತಾರ ಹೋಗ್ತಾರ ರೈತ ಸಂಘ ಅಧ್ಯಕ್ಷ ಹೌದ್ರಿ ಅವ್ರು ಹೇಳಿದ್ರ ಒಟ್ಟ ಅವ್ರ ಮಾತಿಗೆ ಯಾರು ಕೇರ್ ಎಲ್ಲ ಆಗ್ತಾರಿಲ್ರಿ ಈಗ ನಮ್ಗ್ ಹೋಗೋದಾಗಲ್ರಿ ಯಾಕಂದ್ರ ನಾವು ಕಬ್ಬಿ ನೀರ್ ಬಿಡ್ಬೇಕು ಮುಂಜಾನೆ 9 ಲೈಟ್ ಬಂದ 4 ನೀರ್ ಬಿಡ್ಬೇಕು ನಾವು ಕಬ್ಬಿ ನೀರ್ ಬಿಡಾಕ್ ಹೋಗ್ಬೇಕು ಹೊರೊಳಗೆ ಹೋಗ್ಬೇಕ್ರಿ ಮುಂಜಾನೆ ನಸಿಕಂದ್ 4 ಲೈಟ್ ಬರ್ತಾವ್ರಿ ಒಂದ್ ವಾರ ನಸಿಕನ 4 ಬಂದ್ರು ಗಾಡಿ ಮನ್ಯಾಗ ಹಚ್ಚಿ ನಡ್ಕೊಂಡು ಹೋಗ್ಬೇಕ್ರಿ ರಾತ್ರಿ ಹೊತ್ರಿ ಆಯ್ತು ನಿಮ್ ಸಮಸ್ಯೆಗಳನ್ನ ನಮ್ಮ ಟಿವಿ 66 ಕನ್ನಡ ಚಾನಲ್ ಮೂಲಕ ಬಗೆಹರಿಸೋ ಪ್ರಯತ್ನ ಒಟ್ಟ ಆದಷ್ಟು ದಯವಿಟ್ಟು ಈ ರೋಡ್ ಅನ್ನು ಬಗೆಹರಿಸೋ ಕೆಲಸ ಮಾಡ್ರಿ ಒಟ್ಟು ಆಯ್ತು